ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಗೆಳೆಯರೆ, ಆಚಾರ್ಯ ಸ್ಕ್ರಿಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಧುಸೂದನ್ ಆಚಾರ್ಯ. ಗೆಳೆಯರೆ, ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಬಹಳ ಒಂದು ಪ್ರಮುಖವಾದಂಥ ವಿಚಾರ, ಅದರಲ್ಲೂ ನಮ್ಮ ಕರ್ನಾಟಕಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ರಾಜಕಾರಣಿಯಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರ ಒಂದು ಜಾತಕ ವಿಮರ್ಶೆ ಮಾಡೋದಕ್ಕೆ ತೊಗೊಂಬಂದಿದ್ದೀನಿ. ಇವರ ಒಂದು ಜಾತಕದಲ್ಲಿ ಯಾವ್ಯಾವ ರೀತಿ ಯೋಗಗಳಿದೆ, ಇವ್ರ ಜೀವನದಲ್ಲಿ ಯಾವ ರೀತಿ ಸಾಧನೆ ಮಾಡಿದ್ರು, ಯಾವ ರೀತಿ ಒಂದು ಕಷ್ಟಗಳು ಅನುಭವಿಸಿದ್ರು, ಏನೇನು ಏರುಪೇರುಗಳಾಗಿದೆ, ಜೀವನದಲ್ಲಿ ಆಗಿರ್ತಕ್ಕಂಥ ಸಾಧನೆಗಳಿಗೆ ಕಾರಣ ಆಗಿರ್ತಕ್ಕಂಥ ಗ್ರಹಗಳು ಯಾವ್ಯಾವುದು, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ನೋಡಿ, ಡಿ.ಕೆ. ಶಿವಕುಮಾರ್ ಸಾಹೇಬರು ಹುಟ್ಟಿರ್ತಕ್ಕಂಥದ್ದು ಡೇಟ್ ಆಫ್ ಬರ್ತ್ ಬಂದು 15/5/1961, ಅಂದರೆ ಮೇ 15 ತಾರೀಕು ಹುಟ್ಟಿದ್ದಾರೆ. 5 ಗಂಟೆ 15 ನಿಮಿಷ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹುಟ್ಟಿದ್ದಾರೆ. ಬ್ರಾಹ್ಮಿ ಮುಹೂರ್ತ ಶುಭಯೋಗ. ಅದು ಆ ಒಂದು ಸಮಯದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಪಂಚಾಂಗದ ವಿಚಾರಕ್ಕೆ ಬರೋದಾದ್ರೆ ಯೋಗ ಬಂದು ಶೋಭನ ಯೋಗ ಅಂತ ಬರುತ್ತೆ. ಆ ಶೋಭನ ಯೋಗದಲ್ಲಿ ಹುಟ್ಟಿರ್ತಕ್ಕಂಥದ್ದು ಇವರು. ನಕ್ಷತ್ರ ಬಂದು ಕೃತಿಕಾ ನಕ್ಷತ್ರ 3ನೇ ಪಾದದಲ್ಲಿ ಹುಟ್ಟಿದ್ದಾರೆ. ನಕ್ಷತ್ರ ಅಧಿಪತಿ ಬಂದು ರವಿ ಆಗ್ತಾನೆ. ಸೂರ್ಯಗ್ರಹ ಬಂದು ಕೃತಿಕಾ ನಕ್ಷತ್ರಕ್ಕೆ ಅಧಿಪತಿ ಆಗ್ತಾನೆ. ಮತ್ತು ಇವ್ರ ಜಾತಕದಲ್ಲಿ ನವಾಂಶ ಇದು ಭಾವಕುಂಡಲಿ. ನವಾಂಶ ಕುಂಡಲಿ ವಿಚಾರಕ್ಕೆ ಬರೋದಾದ್ರೆ ಲಗ್ನ ಬಂದು ಕನ್ಯಾ ಲಗ್ನ ಬರ್ತದೆ. ಇಲ್ಲಿ ನವಾಂಶ ಕುಂಡಲಿಗೂ ಮತ್ತು ಭಾವಕುಂಡಲಿಗೂ ಯಾವುದಾದ್ರೂ ಗ್ರಹ ವರ್ಗೋತ್ತಮ ಆಗಿದೆ ಅಂತ ಏನಾದರೂ ನೋಡೋಕ್ಕೆ ಹೋಗಿದ್ರೆ ನಮಗೆ ಇಲ್ಲಿ ಬುಧ ಗ್ರಹ, ಭಾವಕುಂಡಲಿಯಲ್ಲೂ ಸಹ ವೃಷಭ ರಾಶಿಯಲ್ಲಿ ಬುಧ ಗ್ರಹ ಇರೋದು, ಮತ್ತು ನವಾಂಶ ಕುಂಡಲಿಯಲ್ಲೂ ಸಹ ಬುಧ ಗ್ರಹ ವೃಷಭ ರಾಶಿಯಲ್ಲಿ ಇರೋದು. ಇವರಿಗೆ ಅದರಿಂದ ಬುಧ ಗ್ರಹ ವರ್ಗೋತ್ತಮ ಆಗಿದೆ. ಸೊ ಜಾತಕದಲ್ಲಿ ಯಾವುದೇ ಒಂದು ಗ್ರಹ ವರ್ಗೋತ್ತಮ ಆದರೆ ಆ ಗ್ರಹದ ಒಂದು ಸಂಪೂರ್ಣ ಅನುಗ್ರಹ ಅಥವಾ ಸಂಪೂರ್ಣ ಉತ್ತಮ ಫಲಗಳನ್ನು ಖಂಡಿತವಾಗ್ಲೂ ಆ ಬುಧ ಗ್ರಹ ಖಂಡಿತವಾಗ್ಲೂ ಕೊಟ್ಟೇ ಕೊಡುತ್ತೆ. ನೋಡಿ, ಅದರಲ್ಲೂ ಆ ದಶಾಭುಕ್ತಿಯಲ್ಲಿ ತುಂಬ ಯಥೇಚ್ಛವಾದ ಫಲಗಳನ್ನು ಅನುಭವಿಸ್ಬೋದು. ಈಗ ಭಾವಕುಂಡಲಿ ವಿಚಾರಕ್ಕೆ ಬರೋದಾದರೆ ಇವು ಡಿ.ಕೆ. ಶಿವಕುಮಾರ್ ಸಾಹೇಬರ ಲಗ್ನ ಬಂದು ಇಲ್ಲಿ ಮೇಷಲಗ್ನ. ನೋಡಿ, ಜಾತಕದಲ್ಲಿ ಇದು ಮೇಷಲಗ್ನ ಆಗಿದೆ. ಮೇಷಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜ ಬಂದು 4ನೇ ಮನೆ, ಅಂದರೆ 4ನೇ ಭಾವ ಕೇಂದ್ರ ಭಾವ, ಉತ್ತಮವಾದದ್ದು. ಕೇಂದ್ರ ಅಂದು ಅತ್ಯಂತ ಉತ್ತಮವಾದಂಥ ಭಾವ ಅದು. ಮತ್ತು ಕುಜ, ರವಿ, ರಾಹು, ಕೇತು, ಶನಿ, ಈ ಎಲ್ಲ ಗ್ರಹಗಳಿಗೂ ಕೇಂದ್ರ ಮನೆಗಳು, ಕೇಂದ್ರ ಸ್ಥಾನಗಳು 1, 4, 7, 9 ಉತ್ತಮವಾದಂಥ ಮನೆಗಳು. 1, 4, 7, 10 ಈ ಕೇಂದ್ರ ಸ್ಥಾನಗಳು ಅತ್ಯಂತ ರಾಜಯೋಗ ಕೊಡ್ತಕ್ಕಂಥ ಮನೆಗಳು. ಆದರೆ ಇಲ್ಲಿ ಕುಜ 4ನೇ ಭಾವದಲ್ಲಿ ಇರ್ತಕ್ಕಂಥದ್ದು ಅತ್ಯಂತ ಶುಭ ಫಲ ಆದರೂ ಸಹ ಇಲ್ಲಿ ಕುಜ ನೀಚ ಆಗಿದ್ದಾನೆ. ಕುಜ ನೀಚ ಆಗಿ ಆ ಕುಜನಿಗೆ ನೀಚಭಂಗ ರಾಜಯೋಗ ಉಂಟಾಗಿದೆ. ಅದಕ್ಕೋಸ್ಕರ ಇದು ನೀಚಭಂಗ ರಾಜಯೋಗದ ಸಿಂಬಲ್ ಕೊಟ್ಟಿದ್ದೀನಿ. ಇಲ್ಲಿ ಕುಜನಿಗೆ ನೀಚಭಂಗ ರಾಜಯೋಗ ಉಂಟಾಗಿದೆ. ಯಾವ ರೀತಿ ನೀಚಭಂಗ ರಾಜಯೋಗ ಉಂಟಾಗಿದೆ ಅಂದರೆ, ಈ 4ನೇ ಮನೆಯ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಬಂದು 2ನೇ ಮನೆ ವೃಷಭ ರಾಶಿಯಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ದಾನೆ. ಇಲ್ಲಿ ಚಂದ್ರ ಪರಮ ಉಚ್ಚನಾಗಿದ್ದಾನೆ. ಬರೀ ಉಚ್ಚ ಅಲ್ಲ, ಉಚ್ಚ ಅಂದರೆ ಸಾಧಾರಣ ಉಚ್ಚಸ್ಥಾನ, ಅಲ್ಪ ಉಚ್ಚಸ್ಥಾನ, ಉತ್ತಮೋತ್ತಮ, ಪರಮೋಚ್ಚಮ ಉಚ್ಚಸ್ಥಾನ ಅಂತ ಇರುತ್ತೆ. ಆದರೆ ಚಂದ್ರ ಇಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು ಪರಮ ಉಚ್ಚ ಸ್ಥಾನದಲ್ಲಿದೆ. ಚಂದ್ರ ವೃಷಭ ರಾಶಿಯ ಆದಿಭಾಗ ಅಂದರೆ ಪ್ರಥಮ ಭಾಗದಲ್ಲೇ ಇರೋದ್ರಿಂದ ಸಂಪೂರ್ಣ ಉಚ್ಚ ಬಲದಲ್ಲಿದೆ. ಸಂಪೂರ್ಣ ತುಂಬ ಒಂದು ಶಕ್ತಿಯುತವಾದಂಥ ಭಾವದಲ್ಲಿರ್ತಕ್ಕಂಥದ್ದು. ಆ ಒಂದು ಚಂದ್ರನಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ಸಂಪೂರ್ಣ ಫಲಗಳನ್ನು ಈ ಒಂದು ಜಾತಕದ ವ್ಯಕ್ತಿ ಅನುಭವಿಸ್ತಕ್ಕಂಥ ಯೋಗ ಇದೆ. ಹಂಗಾಗಿ ಇಲ್ಲಿ 4ನೇ ಮನೆಯ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಪರಮ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಕುಜನಿಗೆ, ಅಂದರೆ ಚಂದ್ರನ ಮನೆ 4ನೇ ಮನೆ, ಅಲ್ಲಿರ್ತಕ್ಕಂಥ ಕುಜನಿಗೆ ನೀಚಭಂಗ ರಾಜಯೋಗ ಉಂಟಾಗಿದೆ. ಯಾವುದೇ ವ್ಯಕ್ತಿಗೆ ಜಾತಕದಲ್ಲಿ ಯಾವ ಭಾವದ ಅಧಿಪತಿ ನೀಚ ಆಗಿರ್ತಾನೋ ಆ ನೀಚಕ್ಕೆ ಭಂಗ ಉಂಟಾಗಿ ರಾಜಯೋಗ ಉಂಟಾಗೋದ್ರಿಂದ ಸಂಪೂರ್ಣವಾದಂಥ ಉತ್ತಮ, ಅಂದರೆ ಮ್ಯಾಕ್ಸಿಮಮ್ 95% ಉತ್ತಮವಾದಂಥ ಫಲಗಳನ್ನೇ ಆ ವ್ಯಕ್ತಿ ಪಡ್ಕೋತಾನೆ. ಹಂಗಾಗಿ ಈ ಜಾತಕದ ವ್ಯಕ್ತಿಗೆ ಇಲ್ಲಿ ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜ 4ನೇ ಭಾವದಲ್ಲಿ ನೀಚ ಆಗಿದ್ರು ಸಹ ನೀಚಭಂಗ ರಾಜಯೋಗ ಉಂಟು ಮಾಡಿಕೊಟ್ಟಿದ್ದಾನೆ ಚಂದ್ರ. ನಂತರ ಈ 4ನೇ ಭಾವ ಅನ್ನೋದಿದೆಯಲ್ಲ, ಕೇಂದ್ರ ಭಾವ, ಅತ್ಯಂತ ಹೆಚ್ಚು ಬಲ ಕೊಡುತ್ತೆ ಈ ಒಂದು ಕುಜ, ರವಿ ಅಥವಾ ಶನಿ, ರಾಹು, ಕೇತು, ಈ ಒಂದು ಪಾಪಗ್ರಹಗಳು ಅಥವಾ ತೀವ್ರ ಗ್ರಹಗಳು ಅಂತ ಏನು ಹೇಳ್ತೀವಿ, ಆ ಗ್ರಹಗಳಿಗೆ ಅತ್ಯಂತ ಹೆಚ್ಚು ಫಲ ಕೊಡ್ತವೆ. ನಂತರ ನಾನು ಏನೇನು ರಿಸಲ್ಟ್ ಕೊಡುತ್ತೆ, ಏನೇನು ಕೊಡುತ್ತೆ ಅಂತ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಈಗ ಇಲ್ಲಿ ಏನೇನು ಆಗಿದೆ ಅಂತ ಫಸ್ಟ್ ಪೊಸಿಷನ್ಸ್ ಹೇಳ್ತೀನಿ. ಕುಜ ಇಲ್ಲಿ ನೀಚ ಆಗಿ ನೀಚಭಂಗ ರಾಜಯೋಗ ಉಂಟಾಗಿದೆ. ನಂತರ ಚಂದ್ರ ಪರಮ ಉಚ್ಚ ಸ್ಥಾನದಲ್ಲಿದ್ದಾನೆ. ನಂತರ ಇಲ್ಲೇನಾಗಿದೆ, 2ನೇ ಮನೆಯಲ್ಲಿ ರವಿ 2ನೇ ಮನೆಯಲ್ಲಿ ಇದ್ದಾನೆ. ಪಂಚಮಾಧಿಪತಿಯಾಗಿ ರವಿ 2ನೇ ಮನೆಯಲ್ಲಿದ್ದಾನೆ. ನಂತರ ಬುಧನು ಸಹ 2ನೇ ಮನೆಯಲ್ಲಿದ್ದಾನೆ. ಬುಧ ಇಲ್ಲಿ 3ನೇ ಮನೆ ಅಧಿಪತಿಯಾಗಿ ಮತ್ತು 6ನೇ ಮನೆ ಅಧಿಪತಿಯಾಗಿ ಧನಸ್ಥಾನದಲ್ಲಿದ್ದಾನೆ. ನೋಡಿ, ಜಾತಕದ ವ್ಯಕ್ತಿಗೆ ಕುಜ ನೀಚಭಂಗ ರಾಜಯೋಗ ಉಂಟಾಗಿರೋದಲ್ಲದೆ ಈ 2ನೇ ಭಾವದಲ್ಲಿ ಚಂದ್ರ ಪರಮ ಉಚ್ಚ ಸ್ಥಾನದಲ್ಲಿರೋದು
ಅದು ಕೃತಿಕಾ ನಕ್ಷತ್ರದಲ್ಲಿ ಇರೋದು. ಕೃತಿಕಾ ನಕ್ಷತ್ರ ಅಧಿಪತಿ ಬಂದು ರವಿ. ಇವರು ಹುಟ್ಟಿರ್ತಕ್ಕಂಥ ನಕ್ಷತ್ರ ಬಂದು ಕೃತಿಕಾ ನಕ್ಷತ್ರ ಬಂದು ಅದು ರವಿ ಸಹ ಅಧಿಪತಿ ಆಗ್ತಾನೆ. ಸೊ ಇಲ್ಲಿ ಸಂಪೂರ್ಣವಾಗಿ ರವಿ ತನ್ನ ಒಂದು ಎರಡು ಪ್ರಭಾವಕ್ಕೆ ನಕ್ಷತ್ರಕ್ಕೆ ಅಧಿಪತಿಯಾಗಿ ಚಂದ್ರ ಇರ್ತಕ್ಕಂಥ ಮನೆಗೂ ಅಧಿಪತಿ ನಕ್ಷತ್ರಕ್ಕೂ ಅಧಿಪತಿ ಆಗಿರೋದ್ರಿಂದ ಸಂಪೂರ್ಣವಾದಂಥ ಒಂದು ಪಂಚಮ ಭಾವದ ಫಲ. ಪಂಚಮ ಭಾವ ಅಂದರೆ ಪೂರ್ವ ಪುಣ್ಯ ಸ್ಥಾನ. ಮತ್ತೆ 4ನೇ ಮನೆ ಕೇಂದ್ರ ಸ್ಥಾನಾಧಿಪತಿ ಚಂದ್ರ 2ರಲ್ಲಿ ಧನಸ್ಥಾನದಲ್ಲಿ, 2ನೇ ಮನೆ ಬಂದು ಕುಟುಂಬ ಸ್ಥಾನ, ವಾಕ್ ಸ್ಥಾನ, ವಿದ್ಯಾಸ್ಥಾನ, ಧನಸ್ಥಾನ, ಮುಖ, ಈ ಎಲ್ಲಾ ಭಾವಗಳಿಗೂ ಅಧಿಪತಿ ಆಗಿರ್ತಕ್ಕಂಥವನು ಶುಕ್ರ 12ನೇ ಭಾವದಲ್ಲಿ ಮೀನರಾಶಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಮೀನರಾಶಿಯ ಅಂತ್ಯಭಾಗದಲ್ಲಿ ಪರಮ ಉಚ್ಚನಾಗಿದ್ದಾನೆ. ಚಂದ್ರ ಎಷ್ಟು ಇಲ್ಲಿ ಪರಮ ಉಚ್ಚ ಸ್ಥಾನದಲ್ಲಿದ್ದಾನೋ ಶುಕ್ರನು ಸಹ ಇಲ್ಲಿ ಅಷ್ಟೇ ಶ್ರೇಷ್ಠವಾಗಿ ಪರಮ ಉಚ್ಚ ಸ್ಥಾನದಲ್ಲಿದ್ದಾನೆ. ಹಂಗಾಗಿ ಏನು ಫಲ ಬರುತ್ತೆ, ಇಷ್ಟು ವಿಚಾರಕ್ಕೂ ಏನು ಫಲ ಬರುತ್ತೆ ಅನ್ನೋದಾದ್ರೆ ನೋಡಿ, 2ನೇ ಭಾವದಲ್ಲಿ ಧನಸ್ಥಾನದಲ್ಲಿ 4ನೇ ಮನೆ ಅಧಿಪತಿ ಚಂದ್ರ ಬಂದು ಪರಮ ಉಚ್ಚ ಸ್ಥಾನವಾಗಿರೋದ್ರಿಂದ ಅತ್ಯಂತ ಮಹಾಭಾಗ್ಯಶಾಲಿಗಳು. ಧನದ ವಿಚಾರದಲ್ಲಿ ಅತ್ಯಂತ ಪುಣ್ಯವಂತರಾಗ್ತಾರೆ. ವಿಶೇಷವಾದ ಧನ ಸಂಪಾದನೆ ಆಗ್ತದೆ. ಅದು ಯಾವ ರೀತಿ ಅಂದರೆ ತಲೆಮಾರುಗಳಿಗೂ ಅಂದರೆ 1, 2, 3, 4 ತಲೆಮಾರುಗಳಷ್ಟು ಧನ ಸಂಪಾದನೆ ಕೊಡುತ್ತೆ. ಯಾಕೆಂದರೆ ಕೇಂದ್ರ ಸ್ಥಾನಾಧಿಪತಿ 2ನೇ ಧನಭಾವದಲ್ಲೇ ಬಂದು ಪರಮ ಉಚ್ಚನಾಗೋದು ಬರೀ ಸಾಧಾರಣ ಉಚ್ಚ ಸ್ಥಾನದಲ್ಲ. ಕೃತಿಕಾ ನಕ್ಷತ್ರ ಅಂದರೆ ವೃಷಭ ರಾಶಿ ಆದಿ ಭಾಗದಲ್ಲೇ ಇರ್ತಕ್ಕಂಥದ್ದು. ಅಂದರೆ ಆದಿ ಭಾಗ ಅಂದರೆ ಕೃತಿಕಾ ನಕ್ಷತ್ರ ಇಲ್ಲಿ 1, 2, 3 ಪಾದ ಬರುತ್ತೆ. ಆ 3 ಪಾದದಲ್ಲೇ ಇರ್ತಕ್ಕಂಥ ಚಂದ್ರ ಬಹಳ ಶ್ರೇಷ್ಠವಾದ ಧನ ಸಂಪಾದನೆಗೆ, ಕುಟುಂಬ ಪ್ರೀತಿ, ಕುಟುಂಬ ಪ್ರೇಮ, ಕುಟುಂಬದಲ್ಲಿ ಇರ್ತಕ್ಕಂಥದ್ದು. ಆಮೇಲೆ ಪಂಚಮಾಧಿಪತಿ ಆಗಿರ್ತಕ್ಕಂಥ ರವಿ 2ನೇ ಮನೆ ಕುಟುಂಬದಲ್ಲಿರೋದ್ರಿಂದ ಇವ್ರಿಗೆ ಹುಟ್ಟತಕ್ಕಂಥ ಮಕ್ಕಳು, ಇವರಿಗೆ ಜನಿಸತಕ್ಕಂಥ ಮಕ್ಕಳು ಹೈಯರ್ ಎಜುಕೇಶನ್ ಮಾಡ್ತಕ್ಕಂಥದ್ದು, ಅವರು ಸಹ ಧನ ಸಂಪಾದನೆ ಮಾಡ್ತಕ್ಕಂಥದ್ದು, ಪುಣ್ಯವಂತರು ಭಾಗ್ಯಶಾಲಿಗಳಾಗ್ತಕ್ಕಂಥದ್ದು, ಮತ್ತೆ ಅದೃಷ್ಟ ತಂದುಕೊಡ್ತಕ್ಕಂಥದ್ದು. ಆ ಮಕ್ಕಳ ಹುಟ್ಟಿದ ಮೇಲೆ ಈ ಜಾತಕದ ವ್ಯಕ್ತಿಗೆ ಧನಾರ್ಜನೆ ಆಗ್ತಕ್ಕಂಥದ್ದು, ಜ್ಞಾನೋದಯ ಆಗ್ತಕ್ಕಂಥದ್ದು ಅಥವಾ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಿ ರವಿ ರಾಜಕೀಯಕ್ಕೆ ಮತ್ತೆ ಒಂದು ಏನು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದ ಎಲ್ಲಾ ಫಲಗಳನ್ನು 2ನೇ ಮನೆಯಲ್ಲಿ ಇದ್ದುಕೊಂಡು ಅದು ಪಂಚಮ ಭಾವದಾಧಿಪತಿ ಆಗಿರೋದ್ರಿಂದ ಪುತ್ರ ಸಂತಾನ ಅಥವಾ ಸಂತಾನ, ಪುತ್ರ ಅಂತಾನೆ ಅಲ್ಲ, ಯಾವುದೇ ಒಂದು ಸಂತಾನ ಆದ್ಮೇಲೆ ಇವರಿಗೆ ಆ ಒಂದು ಮಕ್ಕಳಿಂದನೂ ಸಹ ಅದೃಷ್ಟ ಬರ್ತಕ್ಕಂಥದ್ದು ಸಹ ಇವರಿಗೆ 2ನೇ ಭಾವದಿಂದ ಇದೆ. ಮತ್ತೆ ಇಲ್ಲಿ 2ನೇ ಭಾವದಲ್ಲಿ ಚಂದ್ರ ಪರಮ ಉಚ್ಚನಾಗಿರೋದ್ರಿಂದ ಮತ್ತೆ 2ನೇ ಭಾವಾಧಿಪತಿ ಶುಕ್ರ ಮತ್ತೆ 7ನೇ ಭಾವಾಧಿಪತಿ ಆಗಿರ್ತಕ್ಕಂಥ ಶುಕ್ರ 12ನೇ ಭಾವದಲ್ಲಿ ಪರಮ ಉಚ್ಚ ಸ್ಥಾನದಲ್ಲಿ ರೇವತಿ ನಕ್ಷತ್ರದಲ್ಲಿ ಇರೋದ್ರಿಂದ ಸಂಪೂರ್ಣವಾದಂಥ ಒಂದು ಶುಕ್ರನ ಅನುಗ್ರಹ, ಭೋಗ ಜೀವನ, ಧನ ಸಂಪಾದನೆ, ಐಷಾರಾಮಿ ಜೀವನ, ಎಲ್ಲ ರೀತಿ ಒಂದು ಆಸ್ತಿ. ಇಲ್ಲಿ ನೋಡಿ 4ನೇ ಮನೆ ಬಂದು ವಿದ್ಯಾಸ್ಥಾನ, ತಾಯಿ ಸ್ಥಾನ, ಮಾತೃಸ್ಥಾನ, ವಿದ್ಯಾಸ್ಥಾನ, ಸುಖಸ್ಥಾನ, ಮನೆ, ಗೃಹ, ಸ್ಥಿರಾಸ್ತಿ, ಚರಾಸ್ತಿ. ಚರಾಸ್ತಿ ಅಂದರೆ ವಾಹನಗಳು, ಸ್ಥಿರಾಸ್ತಿ ಅಂದರೆ ಭೂಮಿ, ಮನೆ, ಬಂಗಲೆ, ಎಲ್ಲ ರೀತಿಯ ಒಂದು 4ನೇ ಭಾವದಿಂದ ಬರುತ್ತೆ. ಹಂಗಾಗಿ ಭೂಮಿಕಾರಕ ಗ್ರಹ ಕುಜ 4ನೇ ಭಾವದಲ್ಲಿರೋದು ಕೇಂದ್ರ ಸ್ಥಾನದಲ್ಲಿ ಅತ್ಯಂತ ರಾಜಯೋಗ ಕೊಡುತ್ತೆ. ಆದರೆ ನೀಚ ಆಗಿದ್ದಾನೆ, ನೀಚ ಭಂಗ ಆಗಿದೆ. ಹಂಗಾಗಿ 4ನೇ ಭಾವಾಧಿಪತಿನೂ ಪರಮ ಉಚ್ಚನ ಸ್ಥಾನ ಆಗಿರೋದ್ರಿಂದ ಅತ್ಯಂತ ಹೆಚ್ಚು ಭೂಮಿಗೆ ಒಡೆಯರಾಗ್ತಾರೆ. ಭೂಮಿಗೆ ಒಡೆಯರಾಗ್ತಾರೆ ಇವರು. ಬರೀ ಭೂ ಮಾಲೀಕರಾಗೋದಲ್ವ, ಭೂಮಿಗೆ ಒಡೆಯರಾಗ್ತಕ್ಕಂಥದ್ದು, ಭೂಮಿಯಿಂದ ಧನಾರ್ಜನೆ ಮಾಡ್ತಕ್ಕಂಥದ್ದು, ಅತಿ ಹೆಚ್ಚು ಮನೆಗಳು, ಬಂಗಲೆಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು, ನಿರ್ಮಾಣ ಮಾಡ್ತಕ್ಕಂಥದ್ದು ಆ ಯೋಗ ಸಹ ಈ ಒಂದು ಇದರಿಂದ ಉಂಟಾಗ್ತದೆ. ಮತ್ತೆ 4ನೇ ಭಾವದಲ್ಲಿ ಇರ್ತಕ್ಕಂಥ ಗ್ರಹ ಡೈರೆಕ್ಟ್ ತನ್ನ 7ನೇ ದೃಷ್ಟಿಯಿಂದ 10ನೇ ಮನೆ ನೋಡ್ತಾನೆ. ಸೊ 10ನೇ ಮನೆ ಬಂದು ಕರ್ಮಸ್ಥಾನ, ಅಧಿಕಾರ ಪ್ರಾಪ್ತಿ ಎಲ್ಲ ಕೊಡ್ತಕ್ಕಂಥ ಮನೆ ಆಗ್ತದೆ 10ನೇ ಮನೆ. ಈ ಜಾತಕದ ವ್ಯಕ್ತಿಗೆ 10ನೇ ಮನೆಯಲ್ಲಿ ಶನಿ ತನ್ನ ಸ್ವಂತ ಮನೆಯಲ್ಲೇ ಇದ್ದಾನೆ. ಶನಿ ಉತ್ತರಾಷಾಢ ನಕ್ಷತ್ರದಲ್ಲಿದ್ದಾನೆ. ನೋಡಿ, ಚಂದ್ರನೂ ಇಲ್ಲಿ ಕೃತಿಕಾ ನಕ್ಷತ್ರ ರವಿಯ ನಕ್ಷತ್ರದಲ್ಲೇ ಇದ್ದಾನೆ. ಶನಿನೂ ಸಹ ಉತ್ತರಾಷಾಢ ರವಿಯ ನಕ್ಷತ್ರದಲ್ಲೇ ಇದ್ದಾನೆ. ಇಲ್ಲಿ ಖಂಡಿತವಾಗಲೂ ಅತ್ಯಂತ ರಾಜಯೋಗ ಉಂಟಾಗ್ತದೆ. ಯಾಕೆ ಅಂದರೆ ಇಲ್ಲಿ ಶನಿ ಉತ್ತರಾಷಾಢ ನಕ್ಷತ್ರದಲ್ಲಿರೋದು, ಗುರು ಬಂದು ಚಂದ್ರನ ನಕ್ಷತ್ರದಲ್ಲಿರೋದು. ಗುರು ಚಂದ್ರನ ನಕ್ಷತ್ರದಲ್ಲಿರೋದ್ರಿಂದ, ಚಂದ್ರ ರವಿಯ ನಕ್ಷತ್ರದಲ್ಲಿರೋದ್ರಿಂದ ಸಂಪೂರ್ಣ ಎಲ್ಲ ಗ್ರಹಗಳು, ಚಂದ್ರ ಇಲ್ಲಿ ಗುರು ಶನಿ ಎಲ್ಲ ರವಿಯ ಒಂದು ಕಂಟ್ರೋಲಲ್ಲೇ ಬರ್ತಾ ಇದ್ದಾರೆ. ರವಿ ಒಂದು ರಾಜಕೀಯಕ್ಕೆ ಅಧಿಪತಿ, ಸರ್ಕಾರಕ್ಕೆ ಅಧಿಪತಿ, ಪಿತೃಗೆ ಕಾರಕರಾಗ್ತಾನೆ. ಹಂಗಾಗಿ ಇವರ ಜೀವನದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು, ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದೇ ಹೆಚ್ಚಾದ ಒಂದು ಲಾಭ, ಆ ಒಂದು ಅಧಿಕಾರ, ಆ ಒಂದು ಸುಖ, ಆ ಒಂದು ಎಲ್ಲ ಯೋಗಗಳು ರಾಜಕೀಯದಲ್ಲಿ ಅತ್ಯಂತ ಶ್ರೇಷ್ಠವಾದ ಫಲ ಕೊಡುತ್ತೆ. ಯಾಕೆ ಅಂದರೆ ಚಂದ್ರ ಕೃತಿಕಾ ನಕ್ಷತ್ರದಲ್ಲಿದ್ದಾನೆ, ಗುರು ಶ್ರವಣ ನಕ್ಷತ್ರದಲ್ಲಿದ್ದಾನೆ. ಶ್ರವಣ ನಕ್ಷತ್ರಕ್ಕೆ ಅಧಿಪತಿ ಚಂದ್ರ ಮತ್ತೆ ಅಲ್ಲೇ ಕೃತಿಕಾ ನಕ್ಷತ್ರ ರವಿ ನಕ್ಷತ್ರದಲ್ಲೇ ಇದ್ದಾನೆ. ಮತ್ತೆ ಶನಿ ಉತ್ತರಾಷಾಢ ನಕ್ಷತ್ರದಲ್ಲಿದ್ದಾನೆ. ಉತ್ತರಾಷಾಢ ನಕ್ಷತ್ರ ಬಂದು ರವಿಯ ನಕ್ಷತ್ರ. ಸೊ ಹಂಗಾಗಿ ಎಲ್ಲೋದ್ರೂ ಸಹ ಒಂದು ರವಿಯ ನಕ್ಷತ್ರದಲ್ಲೇ ಒಂದು ಎಂಡ್ ಆಗ್ತಾ ಇದೆ. ನೋಡಿ, ಬುಧನು ಸಹ ಇಲ್ಲಿ
ಬುಧ ಬಂದು ರೋಹಿಣಿ ನಕ್ಷತ್ರದಲ್ಲಿದ್ದಾನೆ. ಬುಧ ರೋಹಿಣಿ ನಕ್ಷತ್ರದಲ್ಲಿ ಇರಬೇಕಾದ್ರೆ ರೋಹಿಣಿ ನಕ್ಷತ್ರಕ್ಕೆ ಅಧಿಪತಿ ಬಂದು ಚಂದ್ರ. ಚಂದ್ರ ಮತ್ತೆ ಕೃತಿಕ ನಕ್ಷತ್ರದಲ್ಲೇ ಇದ್ದಾನೆ. ಮತ್ತೆ ರವಿಯ ಕಂಟ್ರೋಲು. ಫೈನಲ್ ಆಗಿ ಎಲ್ಲರೂ ಬಂದು ಲಾಸ್ಟ್ಗೆ ರವಿಯ ಕಂಟ್ರೋಲಲ್ಲೇ ಬರೋದ್ರಿಂದ ರವಿ ಬಂದು ಇಲ್ಲಿ ಇವರು ಈ ಜಾತಕದಲ್ಲಿ ಅತ್ಯಂತ ಭಾಗ್ಯಸ್ಥಾನ, ಅತ್ಯಂತ ಪುಣ್ಯ ಮಾಡತಕ್ಕಂಥ ವ್ಯಕ್ತಿ ಜಾತಕದ ವ್ಯಕ್ತಿ ಆಗ್ತಾರೆ. ಅತ್ಯಂತ ಪುಣ್ಯ ಕೊಡ್ತಾನೆ. ಅತ್ಯಂತ ಒಂದು ಯೋಗ ಭಾಗ್ಯ ಎಲ್ಲ ಕೊಟ್ಟು ಜೀವನದಲ್ಲಿ ಅಧಿಕಾರ, ಧನಪ್ರಾಪ್ತಿ, ಶ್ರೀಮಂತಿಕೆ, ಭೋಗ ಜೀವನ ಎಲ್ಲ ರೀತಿಯಾಗಿ ರಾಜಕೀಯ ರೂಪದಲ್ಲಿ ಕೊಡ್ತಾರೆ, ಅಧಿಕಾರ ರೂಪದಲ್ಲಿ ಕೊಡ್ತಾರೆ, ಸರ್ಕಾರದ ರೂಪದಲ್ಲಿ ಇವರಿಗೆ ಪ್ರಾಪ್ತಿ ಆಗ್ತದೆ. ಆ ಎಲ್ಲ ಯೋಗಗಳು ಸಹ ಅದು ರವಿ ದಶೆಯಲ್ಲಿ, ರವಿ ಭುಕ್ತಿಗಳಲ್ಲಿ, ಚಂದ್ರ ದಶೆಯಲ್ಲಿ, ಚಂದ್ರ ಭುಕ್ತಿಗಳಲ್ಲಿ ವಿಶೇಷವಾಗಿ ಮತ್ತೆ ಬುಧ ದಶೆಯಲ್ಲಿ, ಬುಧ ಭುಕ್ತಿಗಳಲ್ಲಿ ಪ್ರಾಪ್ತಿ ಆಗ್ತದೆ. ನಂತರ ನೋಡಿ 10ನೇ ಭಾವದಲ್ಲಿ ಶನಿ ಮಕರ ರಾಶಿಯಲ್ಲಿ ತನ್ನ ಸ್ವಂತ ಮನೆಯಲ್ಲೇ ಇರೋದು ಅತ್ಯಂತ ರಾಜಯೋಗ. ಇದನ್ನ ಶಶಯೋಗ ಅಂತೀವಿ. 10ನೇ ಮನೆಯ ಅಧಿಪತಿ 10ರಲ್ಲಿ ಶನಿ ಮಕರ ರಾಶಿಯಲ್ಲಿ ಶನಿ ಅದು 10ನೇ ಭಾವದಲ್ಲಿ ಸ್ವಂತ ಮನೆಯಲ್ಲೇ ಇದ್ಕೊಂಡು ಅದು ಕೇಂದ್ರ 10ನೇ ಭಾವದಲ್ಲಿ ಇರೋದ್ರಿಂದ ಅದನ್ನ ಶಶಯೋಗ ಅಂತೀವಿ. ಯಾರ ಜಾತಕದಲ್ಲಿ ಶಶಯೋಗ ಇರುತ್ತೋ ಅವರು ಬಹಳ ವಿಶೇಷವಾದ ಶ್ರೀಮಂತಿಕೆ ಜೀವನ ಅನುಭವಿಸ್ತಾರೆ. ಮತ್ತೆ ಭೂಮಿಗೆ ಒಡೆಯರಾಗ್ತಾರೆ. ಮನೆಗಳ ನಿರ್ಮಾಣ, ಸಂಘ ಸಂಸ್ಥೆಗಳು ಅಥವಾ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಫ್ಯಾಕ್ಟ್ರಿಗಳು ನಿರ್ಮಾಣ ಮಾಡ್ತಕ್ಕಂಥದ್ದು, ಸ್ವಂತ ಬಿಸ್ನೆಸ್ ಮಾಡ್ತಕ್ಕಂಥದ್ದು, ಶೇರ್ ಮಾರ್ಕೆಟಲ್ಲಿ ಮಾಡ್ತಕ್ಕಂಥದ್ದು ಅವೆಲ್ಲ ಕೇತು ಮತ್ತು ರಾಹುವಿಂದ ಬರುತ್ತೆ. ಅದಾದಮೇಲೆ ಹೇಳ್ತೀನಿ. ಮತ್ತೆ ಇಲ್ಲಿ ಇನ್ನೊಂದು ವಿಚಾರ ಗಮನಿಸಬೇಕಾಗಿರೋದು ಏನಂದ್ರೆ, ಗುರು 9ನೇ ಮನೆಯ ಅಧಿಪತಿಯಾಗಿ ಮತ್ತೆ 12ನೇ ಮನೆಯ ಅಧಿಪತಿ ಆಗಿರ್ತಕ್ಕಂಥ ಗುರು ಪಿತೃಸ್ಥಾನ, ಭಾಗ್ಯಸ್ಥಾನ, ದೈವಸ್ಥಾನ ಎಲ್ಲ ಸ್ಥಾನಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಗುರು ಬಂದು 10ನೇ ಮನೆಯಲ್ಲಿ ಅಂದ್ರೆ ಮಕರ ರಾಶಿಯಲ್ಲಿ ಗುರು ನೀಚ ಆಗ್ತಾನೆ. ಆದ್ರೆ 10ನೇ ಭಾವ ಗುರುಗೂ ತುಂಬಾ ಸ್ಟ್ರಾಂಗು. 10ನೇ ಭಾವಕ್ಕೆ ಗುರು ತುಂಬಾ ಫಲ ಬರುತ್ತೆ. ಆದರೆ ನೀಚ ಆಗಿದ್ದಾನೆ. ನೀಚ ಆಗಿದ್ರು ಇಲ್ಲಿ ನೀಚ ಭಂಗ ರಾಜಯೋಗ ಉಂಟಾಗಿದೆ. ಯಾವ ರೀತಿ ಅಂದ್ರೆ, ಶನಿ ತನ್ನ ಸ್ವಂತ ಮನೆಯಲ್ಲೇ ಇದ್ದಾನೆ. ತನ್ನ ಸ್ವಂತ ಮನೆಯಲ್ಲೇ ಇರೋದ್ರಿಂದ ಗುರು ಇಲ್ಲಿ ನೀಚ ಆಗೋದಕ್ಕೆ ಬಿಡೋದಿಲ್ಲ. ಗುರುವಿಗೆ ನೀಚ ಭಂಗ ಮಾಡ್ತಾನೆ. ನಂತರ ಇಲ್ಲಿ ಗುರು ಬಂದು ಶ್ರವಣ ನಕ್ಷತ್ರದಲ್ಲಿದ್ದಾನೆ. ಗುರು ಇರ್ತಕ್ಕಂಥ ನಕ್ಷತ್ರಾಧಿಪತಿ ಹುಚ್ಚನಾಗಿರೋದು, ಪರಮ ಹುಚ್ಚನಾಗಿರೋದ್ರಿಂದ ಗುರುವಿಗೂ ನೀಚಭಂಗ. ಎರಡು ಕಡೆಯಿಂದ ಚಂದ್ರನಿಂದ ನೀಚಭಂಗ ಆಯಿತು, ಈ ಕಡೆ ಶನಿ ತನ್ನ ಸ್ವಂತ ಮನೆಯಲ್ಲಿರೋದ್ರಿಂದ ನೀಚಭಂಗ ರಾಜಯೋಗ ಉಂಟಾಯಿತು. ಹಂಗಾಗಿ ಭಾಗ್ಯಸ್ಥಾನಾಧಿಪತಿ ಗುರು ನೀಚಭಂಗ ರಾಜಯೋಗ ಉಂಟಾಗಿ 10ನೇ ಮನೆಯಲ್ಲಿ ಇರೋದ್ರಿಂದ ಅಧಿಕಾರ ಪ್ರಾಪ್ತಿ, ಸಂಘ ಸಂಸ್ಥೆಗಳು, ಎಜುಕೇಷನ್ ಸಂಸ್ಥೆಗಳು ಅಥವಾ ಫ್ಯಾಕ್ಟ್ರಿಗಳು, ಕಂಪನಿಗಳು ಅಥವಾ ಏನೇ ಒಂದು ಬಿಸ್ನೆಸ್ ಸಂಬಂಧಪಟ್ಟಿದ್ದು ವಿಶೇಷವಾದ ಒಂದು ಭೂ ಒಡೆಯಸ್ಥಾನ, ಭೂಮಿ ಮಾಲಕರಾಗ್ತಕ್ಕಂಥದ್ದು, ಆಳು ಕಾಳು ಎಲ್ಲಾನು ಶನಿ ಗ್ರಹದಿಂದ ಮತ್ತೆ ಗುರು ಗ್ರಹದಿಂದ ಉಂಟಾಗ್ತದೆ. ಮತ್ತೆ ಈ ಶನಿ ಮತ್ತೆ ಈ ಗುರು ತಮ್ಮ 7ನೇ ದೃಷ್ಟಿಯಿಂದ ಕುಜನ ನೋಡ್ತಾ ಇದ್ದಾರೆ. ಲಗ್ನಾಧಿಪತಿನ ಅಂದ್ರೆ ಈ ಜಾತಕದ ವ್ಯಕ್ತಿನೇ ನೋಡ್ತಾ ಇದ್ದಾರೆ. ಇಲ್ಲಿ ಜಾತಕದ ವ್ಯಕ್ತಿ ಅಂದ್ರೆ ಕುಜ. ಇಲ್ಲಿ ಡೈರೆಕ್ಟ್ ಆಗಿ ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜ 4ರಲ್ಲಿ ಕೂತ್ಕೊಂಡಿದ್ದಾನೆ. ನಿಜಭಂಗ ರಾಜಯೋಗ ಉಂಟಾಗಿದೆ. ಆ ಲಗ್ನಾಧಿಪತಿನ ತನ್ನ ಮಿತ್ರನಾದಂತ ಗುರು ನೋಡ್ತಾ ಇದ್ದಾನೆ 7ನೇ ದೃಷ್ಟಿಯಿಂದ. ಶುಭ ಗ್ರಹ ಗುರು, ಭಾಗ್ಯಸ್ಥಾನಾಧಿಪತಿ ಗುರು ನೋಡ್ತಾ ಇದ್ದಾನೆ. ತನ್ನ ಶತ್ರು ಗ್ರಹ ಅಲ್ಲಿ ಶನಿ ಕುಜನಿಗೆ ಶತ್ರು ಗ್ರಹ ಆಗ್ತಾನೆ. ಶತ್ರು ಗ್ರಹ ಆದ್ರೂ 7ನೇ ದೃಷ್ಟಿ ಒಳ್ಳೇದೇನೆ. ಆದರೆ 3ನೇ ದೃಷ್ಟಿ ಮತ್ತೆ 10ನೇ ದೃಷ್ಟಿ ಅಷ್ಟೊಂದು ಒಳ್ಳೇದಿರೋದಿಲ್ಲ. ಹಂಗಾಗಿ ಕುಜನ ಮೇಲೆ ಶನಿ ಮತ್ತೆ ಗುರು 10ನೇ ಭಾವ ಇಟ್ಕೊಂಡು ದೃಷ್ಟಿ ನೋಡ್ತಾ ಇರೋದ್ರಿಂದ ಮತ್ತೆ ಈ 4ನೇ ಮನೆಯ ಹುಚ್ಚನಾಗಿರೋದ್ರಿಂದ ಈ ಜಾತಕದ ವ್ಯಕ್ತಿಗೆ ತುಂಬಾ ರಾಜಯೋಗ ಉಂಟಾಗ್ತದೆ. ಅಧಿಕಾರ ಪ್ರಾಪ್ತಿ ಆಗ್ತದೆ. ಅತಿ ಹೆಚ್ಚು ಭೂ ಮಾಲೀಕರಾಗ್ತಾರೆ. ಅತಿ ಹೆಚ್ಚು ಶ್ರೀಮಂತಿಕೆ ಬರ್ತದೆ. ತಾಯಿ ಸುಖ, ತಾಯಿಗೆ ದೀರ್ಘಾಯುಷ್ಯ. ಚಂದ್ರ ಹುಚ್ಚನಾಗಿರೋದ್ರಿಂದ ತಾಯಿಗೆ ಆಯುಷ್ಯ ವೃದ್ಧಿ ಆಗ್ತದೆ. ಆರೋಗ್ಯದಲ್ಲಿ 4ನೇ ಮನೆ ಕುಜ ನೀಚ ಆಗಿರೋದ್ರಿಂದ ಆಗಾಗ ಸಣ್ಣ ಪುಟ್ಟ ಏರುಪೇರುತ್ತೆ. ಆದರೂ ತಾಯಿ ಕಡೆಯಿಂದ ಸೌಕರ್ಯ, ತಾಯಿಯ ಆಶೀರ್ವಾದ, ತಾಯಿಯ ಪ್ರೀತಿ ಪ್ರೇಮ ಎಲ್ಲ ಸಹ ಈ ಜಾತಕದ ವ್ಯಕ್ತಿಗೆ ಸಂಪೂರ್ಣವಾಗಿ ಲಭಿಸುತ್ತದೆ, ಸಂಪೂರ್ಣವಾಗಿ ಸಿಗುತ್ತೆ. ನಂತರ ಇಲ್ಲೇನಾಗಿದೆ ಅಂದ್ರೆ 9ನೇ ಮನೆಯಲ್ಲಿ ಮಾಂದಿ ಇದ್ದಾನೆ. ಮತ್ತೆ ಇಲ್ಲಿ 9ನೇ ಮನೆಯಲ್ಲಿ ಮಾಂದಿ ಇರೋದು ತಂದೆಗೆ ಸ್ವಲ್ಪ ತೊಂದರೆ ಆಗ್ತದೆ. ತಂದೆ ಆರೋಗ್ಯದಲ್ಲಿ ಅಥವಾ ತಂದೆಗೆ ಸ್ವಲ್ಪ ಇಲ್ಲಿ ಬಹಳ ಒಂದು ವಿಶೇಷವಾದ ನರುಗೆ ಸಂಬಂಧಪಟ್ಟಿದ್ದು ಅಥವಾ ಹೊಟ್ಟೆ ಭಾಗದಲ್ಲೋ ಎದೆ ಭಾಗದಲ್ಲೋ ಅಥವಾ ಒಂದು ನರಗಳ ಒಂದು ಸಮಸ್ಯೆ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಇದೊಂದು ತಂದೆಗೆ ಸ್ವಲ್ಪ ಮಾರಕ ಆಗ್ತಕ್ಕಂಥದ್ದು ಒಂದು ಪ್ರಭಾವ ಆಗ್ತದೆ. ಹಂಗಾಗಿ ಇಲ್ಲಿ ಇಂಟು ಮಾರ್ಕ್ ಹಾಕಿದ್ದೀನಿ. ಮಾಂದಿ 9ನೇ ಮನೆಯಲ್ಲಿರೋದು ಸ್ವಲ್ಪ ಅದೃಷ್ಟಕ್ಕೆ ಆಗಾಗೂ ಕೈ ಕೊಡುತ್ತೆ. ಬಹಳ ವಿಶೇಷವಾಗಿ ಇನ್ನೇನು ಕೈಗೆ ಬರುತ್ತೋ ಬಾಯಿಗೆ ಬಂದಿಲ್ವಲ್ಲ ಅನ್ನೋ ಆ ಥರ ಒಂದು ಪ್ರಭಾವ ಉಂಟಾಗ್ಬಿಡ್ತದೆ. ಹಂಗಾಗಿ ಇದು ಸ್ವಲ್ಪ ಇಲ್ಲಿ ಈ ಮಾಂದಿಗೆ ಸಂಬಂಧಪಟ್ಟಿದ ಒಂದು 2 ಪರಿಹಾರಗಳು ಮಾಡ್ಕೊಂಡ್ರೆ ಜೀವನದಲ್ಲಿ ಆ ಒಂದು ಭಾಗ್ಯಸ್ಥಾನದ ಅದೃಷ್ಟ, ದೈವದ ಅದೃಷ್ಟ ಖಂಡಿತವಾಗ್ಲೂ ಇವರಿಗೆ ಆ ರೀತಿಯಾಗಿ ಇವ್ರ ಕಡೆ ವಾಲ್ಸ್ಕೋಬಹುದು. ಇದೊಂದು ಸ್ವಲ್ಪ ಇಲ್ಲಿ ದೋಷ ಆಗಿದೆ. ಆದರೆ 9ನೇ ಮನೆ ಅಧಿಪತಿ ನೀಚ ಆಗಿರೋದನ್ನು ಒಂದು ತೊಂದರೆ ಆದ್ರೂ 9ನೇ ಮನೆಯಲ್ಲಿ ಮಾಂದಿರೋದು ಅದೊಂದು ತೊಂದರೆ. ಆದರೆ 9ನೇ ಮನೆ ಅಧಿಪತಿಗೆ ನೀಚಭಂಗ ರಾಜಯೋಗ ಉಂಟಾಗಿದೆ. ಹಂಗಾಗಿ ಆ ಒಂದು ಅದೃಷ್ಟ ಖಂಡಿತವಾಗ್ಲೂ ಇವ್ರನ್ನ ಕೈ ಹಿಡಿಯುತ್ತೆ. ನಂತರ ಇಲ್ಲಿ 2ನೇ ಮನೆಯಲ್ಲಿ 3ನೇ ಮನೆ ಅಧಿಪತಿ ಇಲ್ಲಿ ಬುಧ ವಿಕ್ರಮ ಸ್ಥಾನಾಧಿಪತಿ ಮತ್ತು ಸೋದರ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಬುಧ 6ನೇ ಮನೆ ಅಧಿಪತಿಯಾಗಿ
ಧನಸ್ಥಾನದಲ್ಲಿ ಚಂದ್ರನ ಜೊತೆ ಮತ್ತು ರವಿ ಜೊತೆ ಇರೋದು. ರವಿ ಮತ್ತು ಬುಧ ಒಂದೇ ಮನೆಯಲ್ಲಿದ್ದರೆ ಅದು ಬುಧಾದಿತ್ಯ ಯೋಗ ಉಂಟಾಗ್ತದೆ. ಬುಧನಿಗೆ ರವಿ ಜೊತೆಲಿರೋದ್ರಿಂದ ಇಬ್ಬರು ಸಮಗ್ರಹಗಳಾಗಿರೋದ್ರಿಂದ ಬುಧಾದಿತ್ಯ ಯೋಗ. ರವಿ ಮತ್ತು ಬುಧ ಒಂದೇ ಮನೆಯಲ್ಲಿ ಧನಸ್ಥಾನದಲ್ಲಿ ಇರೋದ್ರಿಂದ ಬುಧಾದಿತ್ಯ ಯೋಗ ಉಂಟಾಗ್ತದೆ. ಜಾತಕದಲ್ಲಿ ಬುಧಾದಿತ್ಯ ಯೋಗ ಉಂಟಾಗೋದ್ರಿಂದ ಉತ್ತಮವಾದಂಥ ಎಜುಕೇಷನ್ನು, ಜ್ಞಾನ, ಬುದ್ಧಿ, ಸೂಕ್ಷ್ಮವಾದಂಥ ಬುದ್ಧಿ ಅದು 2ನೇ ಭಾವದಲ್ಲಿ ಬಂದಿರೋದ್ರಿಂದ ಉತ್ತಮವಾದಂಥ ಒಂದು ಕುಟುಂಬ, ಫ್ಯಾಮಿಲಿ, ಕುಟುಂಬ ಸ್ನೇಹ, ಕುಟುಂಬ ಪ್ರೀತಿ, ಕುಟುಂಬ ಸಹಕಾರ, ವಿದೇಶಿ ಪ್ರಯಾಣಗಳು, ಸಂಚಾರ ಎಲ್ಲರೂ. ಮತ್ತು ತನ್ನ ಈ ಜಾತಕದ ವ್ಯಕ್ತಿಯ ಕಿರಿಯ ಸಹೋದರ, 3ನೇ ಮನೆ ಅಂದರೆ ಕಿರಿಯ ಸಹೋದರ, 11ನೇ ಮನೆ ಅಂದರೆ ಹಿರಿಯ ಸಹೋದರರು. ಇಲ್ಲಿ 3ನೇ ಸಹೋದರ ಅಂದರೆ 3ನೇ ಮನೆ ಅಧಿಪತಿ 2ಕ್ಕೆ ಬಂದಿರೋದ್ರಿಂದ ಬುಧಾದಿತ್ಯ ಯೋಗದಲ್ಲಿರೋದ್ರಿಂದ ಈ ಜಾತಕದ ವ್ಯಕ್ತಿಯೂ ಸಹ ಎಲ್ಲ ರೀತಿಯ ಒಂದು ಸುಖ ಜೀವನ, ಭೋಗ ಜೀವನ, ಅಧಿಕಾರ ಪ್ರಾಪ್ತಿ, ರಾಜಕೀಯ ಲಾಭ ಎಲ್ಲ ಖಂಡಿತವಾಗ್ಲೂ ಉಂಟಾಗ್ತದೆ. ಯಾಕೆಂದರೆ ಬುಧ ಬಂದು ರೋಹಿಣಿ ನಕ್ಷತ್ರದಲ್ಲಿರೋದ್ರಿಂದ ನಕ್ಷತ್ರಾಧಿಪತಿ ಚಂದ್ರ ಉಚ್ಚನಾಗಿರೋದ್ರಿಂದ ಆ ಚಂದ್ರ ರವಿಯ ನಕ್ಷತ್ರದಲ್ಲಿರೋದ್ರಿಂದ ಇಬ್ಬರಿಗೂ ಸಹ ಜಾತಕದಲ್ಲಿ ಇಬ್ಬರಿಗೂ ಸಹ ರಾಜಕೀಯ ಲಾಭ, ಅಧಿಕಾರ ಪ್ರಾಪ್ತಿ ಖಂಡಿತ. ಮತ್ತು ಸೂರ್ಯ ತನ್ನ ಕಂಟ್ರೋಲಲ್ಲಿ ತೊಗೊಂಡಿದ್ದಾನೆ. ಚಂದ್ರ ಮತ್ತು ಬುಧನ್ನ ಇಲ್ಲೆಲ್ಲ ಶನಿ, ಗುರು ಎಲ್ಲರನ್ನೂ ಸೂರ್ಯ ಕಂಟ್ರೋಲಲ್ಲಿ ತೊಗೊಂಡು 2ನೇ ಭಾವದಲ್ಲಿ ಕೃತಿಕಾ ನಕ್ಷತ್ರ ಸ್ವಂತ ನಕ್ಷತ್ರದಲ್ಲೇ ಇದ್ದಾನೆ. ರವಿ ತನ್ನ ಸ್ವಂತ ನಕ್ಷತ್ರದಲ್ಲೇ ಇರೋದು ಅತ್ಯಂತ ಹೆಚ್ಚು ಫಲ ಕೊಡುತ್ತೆ. ಮತ್ತು ಯಾವುದೇ ಒಂದು ಕೆಟ್ಟ ಗ್ರಹಗಳ ದೃಷ್ಟಿ ಇಲ್ಲ ಈ 2ನೇ ಭಾವಕ್ಕೆ. ನೋಡಿ, ಶನಿಯ ದೃಷ್ಟಿನೂ ಇಲ್ಲ, ಕುಜನ ದೃಷ್ಟಿನೂ ಇಲ್ಲ, ರಾಹುಕೇತುಗಳ ದೃಷ್ಟಿನೂ ಇಲ್ಲ. ಹಂಗಾಗಿ 2ನೇ ಭಾವ ಸಂಪೂರ್ಣ ಸೇಫ್ ಆಗಿದೆ. ಆದರೆ ಇಲ್ಲಿ ಆ 2ನೇ ಭಾವಕ್ಕೆ ಗುರುವಿನ ಪಂಚಮ ದೃಷ್ಟಿ ಇದೆ. ಅಂದರೆ ಕುಟುಂಬಕ್ಕೆ ದೇವರ ಆಶೀರ್ವಾದ ಇದೆ. 9ನೇ ಮನೆ ಭಾಗ್ಯಸ್ಥಾನ ಅಂದರೆ ದೈವದ ಆಶೀರ್ವಾದ ಆ ಕುಟುಂಬಕ್ಕಿದೆ. ಅಂದರೆ ಇಲ್ಲಿ ಪಂಚಮಾಧಿಪತಿ ಆಗಿರ್ತಕ್ಕಂಥ ರವಿ 2ರಲ್ಲಿರೋದ್ರಿಂದ, ಮತ್ತು 4ನೇ ಮನೆ ಅಧಿಪತಿ ಚಂದ್ರ ಇರೋದ್ರಿಂದ 4ನೇ ಮನೆ ಅಧಿಪತಿ ತಾಯಿ, ಪಂಚಮಾಧಿಪತಿ ಮಕ್ಕಳು ಮತ್ತು ತಾಯಿ ಮತ್ತು ತನ್ನ ತಮ್ಮ, ಈ 3 ಜನ ವ್ಯಕ್ತಿಗಳಿಗೂ ಇಲ್ಲಿ ಮಕ್ಕಳು, ತಾಯಿ, ತಮ್ಮ ಈ 3 ಜನ ತನ್ನ ಕುಟುಂಬಕ್ಕೆ ಗುರುವಿನ ಪಂಚಮ ದೃಷ್ಟಿ ಇರೋದ್ರಿಂದ, ಗುರು ಇಲ್ಲಿ ಭಾಗ್ಯಸ್ಥಾನಾಧಿಪತಿ ಆಗಿರೋದ್ರಿಂದ ಇವರು ಕುಲದೇವರ ಆಶೀರ್ವಾದ ಸಂಪೂರ್ಣವಾಗಿ ಇವ್ರ ಮೇಲೆ ಇದೆ. ಹಂಗಾಗಿ ಇವರಿಗೆ ಯಥೇಚ್ಛವಾದ ಧನಲಾಭ, ಶ್ರೀಮಂತಿಕೆ, ವಿದ್ಯಾಭ್ಯಾಸ, ಎಜುಕೇಷನು, ಅಧಿಕಾರ ಪ್ರಾಪ್ತಿ, ಸರ್ಕಾರಿ ಯೋಗ, ಸರ್ಕಾರಿ ಕಡೆಯಿಂದ ಅನುಕೂಲಗಳು ಎಲ್ಲ ಸಂಪೂರ್ಣವಾಗಿ ಸಿಗುತ್ತೆ. ಯಾಕೆಂದರೆ ಯಾವುದೇ ಕೆಟ್ಟ ದೃಷ್ಟಿ ಇಲ್ಲ. ನಂತರ ಮತ್ತು ಈ 3 ಗ್ರಹಗಳು ಇರ್ತಕ್ಕಂಥ ಮನೆ ಅಧಿಪತಿ ಶುಕ್ರ ಪರಮ ಉಚ್ಚ ಸ್ಥಾನದಲ್ಲಿದ್ದಾನೆ. ರೇವತಿ ನಕ್ಷತ್ರದಲ್ಲಿ ಮೀನರಾಶಿಯಲ್ಲಿ ಪರಮ ಉಚ್ಚ ಸ್ಥಾನದಲ್ಲಿದ್ದಾನೆ ಶುಕ್ರ. ಹಂಗಾಗಿ ಸಂಪೂರ್ಣವಾದ ಒಂದು ಅನುಗ್ರಹ ಈ ಒಂದು 3 ವ್ಯಕ್ತಿಗಳಿಗೆ, ತಮ್ಮ, ಮಕ್ಕಳು ಮತ್ತು ತಾಯಿ ಇವ್ರ 3ಗೂ ಅಧಿಕಾರ ಒಂದು ಉತ್ತಮವಾದಂಥ ಯೋಗ ಉಂಟಾಗ್ತದೆ. ನಂತರ ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜ ಈ 4ರಲ್ಲಿ ಇದ್ಕೊಂಡು ಪಕ್ಕದಲ್ಲೇ, ಅಂದರೆ ಈ ಕುಜನ ಪಕ್ಕದಲ್ಲೇ ಶತ್ರು ಗ್ರಹ ರಾಹು ಇದ್ದಾನೆ. ನೋಡಿ, ಸಾಮಾನ್ಯವಾಗಿ ಯಾವುದೇ ಜಾತಕದ ವ್ಯಕ್ತಿಗೆ ಪಂಚಮದಲ್ಲಿ ರಾಹು ಇದ್ದರೆ ಅದು ಬಂದು ಅತ್ಯಂತ ಹೆಚ್ಚು ಜೀವನದಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು, ಹಠವಾದಿಗಳಾಗ್ತಕ್ಕಂಥದ್ದು. ಅವರು ಏನಾದರೂ ಮಾಡೋಕೆ ಹಿಡಿದ್ರೆ ಅದನ್ನು ಮಾಡಲೇಬೇಕು ಅನ್ನೋ ಒಂದು ಹಠ ಸಾಧನೆ ಮಾಡ್ತಕ್ಕಂಥದ್ದು, ಕಠೋರವಾದ ನಿರ್ಧಾರಗಳು ತಗೊಳ್ತಕ್ಕಂಥದ್ದು, ಆಮೇಲೆ ಯಾರಿಗೂ ಕೇರ್ ಮಾಡದೇ ಇರ್ತಕ್ಕಂಥದ್ದು, ಕೆಲವೊಂದು ಟೈಮಲ್ಲಿ ತುಂಬ ಒರಟು ಸ್ವಭಾವ ತೋರಿಸ್ತಕ್ಕಂಥದ್ದು, ಹೊಡೆದಾಟ, ಗಲಾಟೆಗಳು, ಎಲ್ಲ ರೀತಿಯ ಒಂದು ಕೆಲಸಗಳನ್ನು ರಾಹು ಪಂಚಮದಲ್ಲಿ ಮಾಡಿಸಿ ತಮ್ಮ ಸಾಧನೆಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಪಡ್ಕೊಳ್ಳೇಬೇಕು. ಆ ರೀತಿಯ ಉತ್ತಮ ಫಲಗಳನ್ನ ಕೊಡ್ತಾನೆ ರಾಹು. ಯಾಕೆಂದರೆ ರಾಹುಗೆ ಮೂಲ ತ್ರಿಕೋಣ ಅಥವಾ ಕೇಂದ್ರ ಸ್ಥಾನಗಳಲ್ಲಿ ಜಾಗ ಸಿಕ್ಬಿಟ್ರೆ ಯಾವ ರೀತಿ ಪರಾಕ್ರಮ ಮಾಡ್ತಾನೆ, ಅಷ್ಟು ಶಕ್ತಿಶಾಲಿ ಆಗ್ಬಿಡ್ತಾನೆ. ಆದರೆ ಪಂಚಮದಲ್ಲಿ ರಾಹು ಬಂದರೆ ಪಿತೃದೋಷ ಬರುತ್ತೆ. ಅದೊಂದು ನೆಗೆಟಿವ್ ಆಗಿದೆ ಜಾತಕದಲ್ಲಿ. ಅದಕ್ಕೆ ಇಂಟು ಮಾರ್ಕ್ ಹಾಕಿದ್ದೀನಿ. ಪಂಚಮದಲ್ಲಿ ರಾಹು ಬಂದಿರೋದು ಪಿತೃದೋಷ ಆಗಿದೆ. ಮತ್ತು ಇಲ್ಲಿ ಮಾಂದಿ 9ನೇ ಮನೆಯಲ್ಲಿ ಬಂದಿರೋದು ಸ್ವಲ್ಪ ಇಲ್ಲಿ ಇದೊಂದು ದೋಷ ಆಗಿದೆ. ಈ 2 ಗ್ರಹಗಳಿಗೆ ಸಂಬಂಧಪಟ್ಟಿದ್ದು. ಮತ್ತು ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜ ಇಲ್ಲಿ ಕೇತುನ ಅಷ್ಟಮ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಕುಜನಿಗೆ 3 ದೃಷ್ಟಿ. ಕುಜನಿಗೆ ತಾನಿರೋ ಜಾಗದಿಂದ 4ನೇ ಮನೆಯನ್ನ ಮತ್ತು 7ನೇ ಮನೆಯನ್ನ ಮತ್ತೆ 8ನೇ ಮನೆ ನೋಡ್ತಾನೆ. ನೋಡಿ, ಕುಜ 4ನೇ ದೃಷ್ಟಿಯಿಂದ ಸಪ್ತಮ ಭಾವನ ನೋಡ್ತಾ ಇದ್ದಾನೆ. ಅಂದರೆ ತನ್ನ ಹೆಂಡತಿ ಮನೆ, ಅಂದರೆ ತನ್ನ ಹೆಂಡತಿ, ವೈವಾಹಿಕ ಜೀವನ, ದಾಂಪತ್ಯ, ಕಳತ್ರಸ್ಥಾನ ನೋಡ್ತಾ ಇದ್ದಾನೆ. ನಂತರ 10ನೇ ಭಾವ ನೋಡ್ತಾ ಇದ್ದಾನೆ ಕುಜ. ಇದು ಕೆಲಸ ಕರ್ಮಸ್ಥಾನ, ತನ್ನ ದುಡಿಮೆ, ತನ್ನ ಕರ್ಮಸ್ಥಾನ, ಆ ಒಂದು ಭಾಗ ನೋಡ್ತಾ ಇದ್ದಾನೆ. ಮತ್ತು 11ನೇ ತನ್ನ ಲಾಭಸ್ಥಾನನೂ ಸಹ ನೋಡ್ತಾ ಇದ್ದಾನೆ. ಇಲ್ಲಿ ಕುಜ ಕೇತುನ ಅಷ್ಟಮ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ಇಲ್ಲೊಂದು ಸ್ವಲ್ಪ ಕೇತುಗೆ ಸಂಬಂಧಪಟ್ಟಿದ್ದು ಬರಬೇಕಾಗಿತ್ತ. ಕೇತು 11ರಲ್ಲಿರೋದು ರಾಜಯೋಗ ಕೊಡುತ್ತೆ,
ವಿಶೇಷವಾದ ರಾಜಯೋಗ ಕೊಡುತ್ತೆ. ಕೇತುವಿಂದ ಬರಬೇಕು. ಅಕಸ್ಮಾತ್ ಇದೆ ಕೇತು 11ನೇ ಮನೆಯಲ್ಲಿದ್ದರೆ ಏನೇನು ಫಲ ಕೊಡ್ತಾನೆ? ವಿಶೇಷವಾಗಿ ಇದು ಕೇತು ಬಂದು ಲಾಟ್ರಿ, ಜೂಜು, ರೇಸು ಅಥವಾ ವಿಶೇಷವಾಗಿ ರಿಯಲ್ ಎಸ್ಟೇಟು, ಲಾಭ, ಅಧಿಕ ಲಾಭ, ಮತ್ತು ಯಾವುದಾದ್ರೂ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬಂಡವಾಳ ಹೂಡೋದ್ರಿಂದ ವಿಶೇಷವಾಗಿ ಧನಲಾಭ ಆಗ್ತಕ್ಕಂಥದ್ದು, ಹೆಚ್ಚಾಗಿ ಲಾಭ ಬಂದ್ಬಿಡ್ತಕ್ಕಂಥದ್ದು, ಎಲ್ಲ ರೀತಿಯ ಯೋಗಗಳು ಕೊಡ್ತಾನೆ. ಆದರೆ ಕೆಲವೊಂದು ಟೈಮಲ್ಲಿ ಕೇತು ಬಂದು ಸರ್ಪಕಾರಕ ಆಗಿರೋದ್ರಿಂದ, ರಾಹು ಸಹ ಸರ್ಪಕಾರಕ ಆಗಿರೋದ್ರಿಂದ ಆ ಒಂದು ಕೇತು ಮತ್ತು ರಾಹು ಮೇಲೆ ಯಾವುದೇ ಕಾರಣಕ್ಕೂ ಕುಜನ ದೃಷ್ಟಿ ಬೀಳಬಾರ್ದು. ಹಾಗೇನಾಗ್ತದೆ, ಆ ಭಾವದಲ್ಲಿ ಇದು ಅಧಿಕಾರಕ್ಕೂ ಪ್ರಾಪ್ತಿ ಆಗ್ತದೆ. ಅಧಿಕಾರ ಅಥವಾ ಜೀವನದಲ್ಲಿ ಯಶಸ್ಸು, ಕೀರ್ತಿ, ರಾಯಲ್ ಲೈಫ್ ಎಲ್ಲದಕ್ಕೂ ಕಾರಕ ಆಗ್ತದೆ 11ನೇ ಮನೆ. ಆ 11ನೇ ಮನೆ ಇರ್ತಕ್ಕಂಥ ಕೇತು ಮೇಲೆ ಕುಜನ 8ನೇ ದೃಷ್ಟಿ ಇರೋದ್ರಿಂದ ಒಂದು ಸ್ವಲ್ಪ ಏನಾಗ್ತದೆ, ಕೊನೆಯ ಭಾಗದಲ್ಲಿ ಇವ್ರಿಗೆ ಜೀವನದಲ್ಲಿ ಕೆಲವೊಂದು ಟೈಮಲ್ಲಿ ಒಂದು ಅಧಿಕಾರ ಪ್ರಾಪ್ತಿ ಇರ್ಬೋದು, ಬರಬೇಕಾಗಿರ್ತಕ್ಕಂಥ ಲಾಭದ ಇರ್ಬೋದು, ಒಂದಷ್ಟು ಕಡಿತ ಆಗ್ತಕ್ಕಂಥದ್ದು, ದೋಷ ಆಗ್ತಕ್ಕಂಥ ಸಮಸ್ಯೆ ಬರ್ತದೆ. ಹಾಗಾಗಿ ಇವರು ಬಹಳ ವಿಶೇಷವಾಗಿ ಪಂಚಮಕ್ಕೆ ಮತ್ತು ಇಲ್ಲಿ ರಾಹು ಮತ್ತು ಕೇತು, ಮಾಂದಿ ಈ 3 ಗ್ರಹಗಳಿಗೆ ಸಂಬಂಧಪಟ್ಟಿದ್ದು ಕೆಲವೊಂದು 2-3 ಪರಿಹಾರಗಳನ್ನು ಮಾಡ್ಕೊಬಿಟ್ರೆ, ಅದಕ್ಕೆ ಬೇಕಾದಂಥ ಒಂದಷ್ಟು ರೆಮಿಡೀಸ್ ಇದೆ, ಅದನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಜೀವನದಲ್ಲಿ ಈ ಗ್ರಹಗಳಿಂದ ಬರಬೇಕಾಗಿರ್ತಕ್ಕಂಥ ಅದೃಷ್ಟ ಫಲಗಳನ್ನ ಸಂಪೂರ್ಣ ಪಡೆದು ಮುಂದೆ ಇವ್ರ ಜೀವನದಲ್ಲಿ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬೆಳೀಬೋದು. ಅದು ಯಾವ ರೀತಿ ನಾವು ಪರಿಹಾರಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ನಂತರ ಇಲ್ಲಿ ನೋಡಿ, ಮತ್ತು ಬಹಳ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದು ರಾಜಕೀಯದಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು, ಈಗ ಅಟ್ ಪ್ರೆಸೆಂಟು ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು. ನೋಡಿ ಇವಾಗ ಅವ್ರಿಗೆ ಯಾವ ರೀತಿ ಒಂದು ಫಲ ಆಗಿದೆ ಅಂದರೆ, ಬುಧ ಬಂದು ಇಲ್ಲಿ ವರ್ಗೋತ್ತಮವಾಗಿ ರಾಜಯೋಗ ಕೊಡ್ತಾನೆ, ಬುಧನಿಂದ ಉತ್ತಮವಾದ ರಾಜಯೋಗ ಉಂಟಾಗ್ತದೆ. ನೋಡಿ ಇವ್ರಿಗೆ ಅಟ್ ಪ್ರೆಸೆಂಟ್ ಬಂದು ಶನಿ ದಶೆ ನಡೀತಾ ಇದೆ ಜಾತಕದಲ್ಲಿ. ಶನಿ ದಶೆ 2015ರಲ್ಲಿ ಸ್ಟಾರ್ಟ್ ಆಗಿರೋದು, ಜನವರಿಯಲ್ಲಿ. 2034ವರೆಗೂ ಶನಿ ದಶೆ ಇರುತ್ತೆ. ಈ ಶನಿ ದಶೆಯಲ್ಲಿ ಅಟ್ ಪ್ರೆಸೆಂಟು ಶನಿ ದಶೆಯಲ್ಲಿ ಶುಕ್ರ ಭುಕ್ತಿ 2021 ನವೆಂಬರ್ನಿಂದ 2025 ಜನವರಿ 6ನೇ ತಾರೀಕುವರೆಗೂ 2025 ಜನವರಿ 6ನೇ ತಾರೀಕುವರೆಗೂ ಶನಿ ದಶೆಯಲ್ಲಿ ಶುಕ್ರ ಭುಕ್ತಿ ಇರುತ್ತೆ. 2025 ಜನವರಿವರೆಗೂ ಶುಕ್ರ ಭುಕ್ತಿ ಇರೋದ್ರಿಂದ ಶನಿ ದಶೆಯಲ್ಲಿ ನೋಡಿ, ಶನಿ ದಶೆ ನಾವು ಶನಿ ದಶೆ ವಿಚಾರ ಬರಬೇಕಾದ್ರೆ ಶನಿಯಿಂದ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಈ ಜಾತಕದ ವ್ಯಕ್ತಿಗೆ ಫಸ್ಟ್ ಆಫ್ ಆಲ್ ಶನಿ ಬಂದು 10ನೇ ಮನೆಯಲ್ಲಿದ್ದಾನೆ, ಸ್ವಂತ ಮನೆಯಲ್ಲಿ ಇರೋದು, ಶಶಿಯೋಗ ಇರೋದ್ರಿಂದ ಈ 2034ವರೆಗೂ ಏನು ಇಲ್ಲಿ ಬರ್ತೀವಿ, 2034ವರೆಗೂ ಶನಿ ದಶೆ ಇರುತ್ತೆ. ಈ 2034ವರೆಗೂ ಇವ್ರನ್ನ ಯಾರೇನು ಮಾಡ್ಕೊಳಕ್ಕಾಗಲ್ಲ. ಸಂಪೂರ್ಣವಾದ ಒಂದು ಅಧಿಕಾರ ಪ್ರಾಪ್ತಿ, ಧನ ಸಂಪಾದನೆ, ಭೂಮಿ ಯೋಗ, ರಾಜಯೋಗ ಕಂಪ್ಲೀಟಾಗಿ ಅನುಭವಿಸ್ತಾರೆ. ಆದರೆ ಕುಜ ಮತ್ತು ರಾಹು ಈ 2 ಭುಕ್ತಿಗಳಲ್ಲಿ, ಶನಿ ದಶೆಯಲ್ಲಿ ಕುಜ ಮತ್ತು ರಾಹು 2 ಭುಕ್ತಿಗಳಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕಾಗ್ತದೆ. ಅದು ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ. ಅಟ್ ಪ್ರೆಸೆಂಟ್ ಈಗ ಇವ್ರಿಗೆ ಶನಿ ದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ಶುಕ್ರ ಶನಿಗೆ 3ನೇ ಮನೆಯಲ್ಲಿದ್ದಾನೆ. ಅಂದರೆ ನೋಡಿ, ಶನಿಯಿಂದ 1, 2, 3ನೇ ಮನೆಯಲ್ಲಿ ಯಾವ್ಯಾವ ಭಾವಕ್ಕೆ? ಶನಿಯಿಂದ ಪಂಚಮ ಭಾವಕ್ಕೆ, ಶನಿಯಿಂದ 10ನೇ ಭಾವಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ 3ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಅಧಿಕಾರ ಪ್ರಾಪ್ತಿ, ಶ್ರೀಮಂತಿಕೆ, ಧನಲಾಭ, ಭೂಮಿ ಯೋಗ ಎಲ್ಲ ಖಂಡಿತವಾಗ್ಲೂ ಕೊಡ್ತಾನೆ. ಆದರೆ ಶನಿಯ 3ನೇ ದೃಷ್ಟಿ ಇರೋದು ಶುಕ್ರನ ಮೇಲೆ ಒಂದು ಸ್ವಲ್ಪ ಅಡಚಣೆ ಮಾಡ್ತದೆ. ಸಮಾಜದಲ್ಲಿ ಅಪನಿಂದನೆಗಳು ಬರ್ತಕ್ಕಂಥದ್ದು ಅಥವಾ ಹಿತಶತ್ರುಗಳು ಕಾಟ ಕೊಡ್ತಕ್ಕಂಥದ್ದು, ಈ ರೀತಿ ಸಮಸ್ಯೆ ಸಣ್ಣ ಪುಟ್ಟ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ಮತ್ತು ಇಲ್ಲೇನಾಗಿದೆ ಅಂದರೆ ಶುಕ್ರ ಉಚ್ಚ ಸ್ಥಾನ ಆಗಿರೋದ್ರಿಂದ, ಮತ್ತು ಶನಿ ದಶೆಯಲ್ಲಿ ಕುಜನಿಗೆ ಶನಿನ ಕುಜ ಒಬ್ಬರನ್ನೊಬ್ಬರು ನೋಡ್ತಾ ಇರೋದ್ರಿಂದ ಲಗ್ನಾಧಿಪತಿಗೆ ಶುಕ್ರ ನೋಡಿ, ಶನಿ ದಶೆಯಲ್ಲಿ ಶುಕ್ರನ ಭುಕ್ತಿ, ಶುಕ್ರ ಬಂದು ಲಗ್ನಾಧಿಪತಿನಿಗೆ ನೋಡಿ, ಕುಜನಿಗೆ 9ನೇ ಮನೇಲಿದ್ದಾನೆ ನೋಡಿ. ಇಲ್ಲಿಂದ ಕೌಂಟ್ ಮಾಡಿಕೊಂಡ್ರೆ ನಮಗೆ ಇಲ್ಲಿಂದ ಕೌಂಟ್ ಮಾಡೋದ್ರಿಂದ ಇಲ್ಲಿಂದ ಬಂದು 9ನೇ ಭಾವ ಆಗುತ್ತೆ. ಲಗ್ನಾಧಿಪತಿಗೆ ಶುಕ್ರ 9ನೇ ಭಾಗ್ಯಸ್ಥಾನದಲ್ಲಿದ್ದಾನೆ, ಅದೃಷ್ಟ ಕೊಡ್ತಾನೆ, ಅತ್ಯಂತ ಹೆಚ್ಚು ಲಾಭ ತಂದು ಕೊಡ್ತಾನೆ, ಅಧಿಕಾರ ಪ್ರಾಪ್ತಿ ಆಗ್ತದೆ. ಆಲ್ರೆಡಿ ಅದೇ ರೀತಿ ನಡೀತಾ ಇದೆ. ಆದರೆ ಅವ್ರು ಟ್ರೈ ಮಾಡ್ತಿರೋದು ಪಾಪ CM ಆಗಬೇಕು ಅಂತ, ಈ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಯೋಗ ಇದೆಯಾ ಇಲ್ಲ, ಆ ಒಂದು ವಿಚಾರಕ್ಕೆ ಬರೋದಾದ್ರೆ ನಾವು ನೋಡಿ, ಅಟ್ ಪ್ರೆಸೆಂಟ್ ಇವಾಗ ಅವ್ರಿಗೆ 25 ಜನವರಿವರೆಗೂ ಶನಿ ದಶೆಯಲ್ಲಿ ಶುಕ್ರ ಭುಕ್ತಿ ಇದೆ. ಖಂಡಿತವಾಗ್ಲೂ ಈ 25 ಶುಕ್ರ ಭುಕ್ತಿ ಮುಗಿಯೋಷ್ಟರೊಳಗಡೆ ಅವ್ರಿಗೇನಾದರೂ ಆ ಒಂದು ಯೋಗಕ್ಕೆ ಅವ್ರು ಟ್ರೈ ಮಾಡಿದ್ರೆ, ಒತ್ತಾಯ ಮಾಡಿದ್ರೆ ಖಂಡಿತ ಆಗಬೇಕು. ಯಾಕೆಂದರೆ ಕುಜ ಇಲ್ಲಿ ಬಂದು ಜಾತಕದಲ್ಲಿ ಕುಜನಿಗೆ 9ನೇ ಭಾಗ್ಯಸ್ಥಾನದಲ್ಲಿ ಶುಕ್ರ ಇರೋದು. ನಂತರ 1 ವರ್ಷ ಆದಮೇಲೆ ಅಂದರೆ 2025 ಮಾರ್ಚು ಅಥವಾ ಏಪ್ರಿಲ್ ಆ ತಿಂಗಳಲ್ಲಿ ಶನಿ ಮೀನರಾಶಿಗೆ ಬರ್ತಾ ಇದ್ದಾನೆ. ಮೀನರಾಶಿಗೆ ಬರೋದ್ರಿಂದ ಚಂದ್ರ ಅಂದರೆ ವೃಷಭ ರಾಶಿವರೆಗೆ
ಶನಿ 11ನೇ ಲಾಭ ಸ್ಥಾನಕ್ಕೆ ಬರ್ತಾನೆ. ಶನಿ ಲಾಭ ಸ್ಥಾನಕ್ಕೆ ಬರ್ತಾನೆ. ಅದೇ 25 ಮೇ ತಿಂಗಳಿಗೆ ಗುರು 2ನೇ ಮನೆಗೆ ಬರ್ತಾ ಇದ್ದಾನೆ. 2025 ಮೇ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಗುರು ಮಿಥುನ ರಾಶಿ 2ನೇ ಮನೆಗೆ ಬರ್ತಾನೆ. ಶನಿ 11ನೇ ಲಾಭ ಸ್ಥಾನಕ್ಕೆ ಬರ್ತಾನೆ. ಖಂಡಿತವಾಗ್ಲೂ ಇವರಿಗೆ ಆ ಟೈಮಲ್ಲಿ 25 ಜನವರಿ ಮುಗಿದು ಶನಿ ದಶೆ ಸೂರ್ಯಭಕ್ತಿ ಸ್ಟಾರ್ಟ್ ಆಗಿರುತ್ತೆ. ಈ ಸೂರ್ಯಭಕ್ತಿ 2025 ಡಿಸೆಂಬರ್ವರೆಗೂ ಇರುತ್ತೆ. 2025 ಡಿಸೆಂಬರ್ವರೆಗೂ ಶನಿ ದಶೆಯಲ್ಲಿ ಸೂರ್ಯಭಕ್ತಿನೇ ಇರೋದ್ರಿಂದ ಶನಿಗೆ ಸೂರ್ಯ ಪಂಚಮದಲ್ಲಿದ್ದಾನೆ, ಮತ್ತು ಆ ಧನಸ್ಥಾನದಲ್ಲಿ ಲಗ್ನಕ್ಕೆ ಧನಸ್ಥಾನದಲ್ಲಿದ್ದಾನೆ. ಕುಜನಿಗೆ 11ನೇ ಭಾವದಲ್ಲಿರ್ತಾನೆ, ಲಗ್ನಾಧಿಪತಿಗೆ 11ನೇ ಭಾವದಲ್ಲಿರ್ತಾನೆ. ಅದೇ ಸಂದರ್ಭದಲ್ಲಿ ಗೋಚಾರ ಫಲದಲ್ಲಿ ಶನಿ 11ದಲ್ಲಿರ್ತಾನೆ. ಗೋಚಾರ ಫಲದಲ್ಲಿ ಗುರು ಬಂದು ಧನಸ್ಥಾನದಲ್ಲಿರ್ತಾನೆ. ಅಂದರೆ ಗುರು ಮತ್ತು ಶನಿಯ ಸಂಪೂರ್ಣ ಫಲ ಕುಜನಿಗೆ ಸಿಗುತ್ತೆ. ಮತ್ತು ರವಿ ಭುಕ್ತಿ ಆಗಿರೋದ್ರಿಂದ, ಶನಿ ದಶೆಯಲ್ಲಿ ರವಿ ಭುಕ್ತಿ ಆಗಿರೋದ್ರಿಂದ ರವಿಯ ಬಲ ಸಹ ಇವರಿಗೆ ಜಾತಕದಲ್ಲಿ ಸಂಪೂರ್ಣ ಇರೋದ್ರಿಂದ, ಚಂದ್ರ ಪರಮ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಆ ಒಂದು ಸ್ಥಾನಕ್ಕೆ ಇವರು ಒತ್ತಾಯ ಮಾಡೋದ್ರಿಂದ, ಆ ಸಂದರ್ಭದಲ್ಲಿ ಒತ್ತಾಯ ಮಾಡೋದ್ರಿಂದ ಇವರು ಖಂಡಿತವಾಗ್ಲೂ ಆ ಒಂದು ಮುಖ್ಯಮಂತ್ರಿ ಸ್ಥಾನ ಏನಿದೆ ಪಡ್ಕೊಳ್ಬೇಕು ಅಥವಾ ಪಡ್ಕೊಳ್ತಕ್ಕಂಥ ಚಾನ್ಸಸ್ಸು 90% ಇವರಿಗೆ ಯೋಗ ಇದೆ ಕಾಣಿಸ್ತಾ ಇದೆ. ಯಾಕೆಂದರೆ ಶನಿ ದಶೆಯಲ್ಲಿ ಸೂರ್ಯ ಭಕ್ತಿ ಒಳ್ಳೇದು ಮಾಡಲೇಬೇಕು. ಇಲ್ಲಿ ಶನಿ ದಶೆಯಲ್ಲಿ ಸೂರ್ಯ ಶನಿಗೆ ಪಂಚಮದಲ್ಲಿದ್ದಾನೆ, 2ನೇ ಧನಸ್ಥಾನದಲ್ಲಿ ಚಂದ್ರ ಕೃತಿಕ ನಕ್ಷತ್ರ ಸ್ವಂತ ನಕ್ಷತ್ರದಲ್ಲೇ ಇದ್ದಾನೆ. ಮತ್ತು ಗುರು ನೋಡ್ತಾ ಇದ್ದಾನೆ, ಗುರು ಸಹ ರವಿನ ನೋಡ್ತಾ ಇದ್ದಾನೆ. ಇದು ಅತ್ಯಂತ ರಾಜಯೋಗ ಕೊಡುತ್ತೆ. ಅದೇ ಸಂದರ್ಭಕ್ಕೆ 2025 ಮೇ ತಿಂಗಳಲ್ಲಿ ಗುರು ವೃಷಭ ರಾಶಿವರೆಗೆ ಗುರು 2ರಲ್ಲಿರ್ತಾನೆ, ಮಿಥುನ ರಾಶಿಯಲ್ಲಿ ಇರ್ತಾನೆ. ಶನಿ 11ರಲ್ಲಿರ್ತಾನೆ, ಲಾಭಸ್ಥಾನದಲ್ಲಿರ್ತಾನೆ. ಶನಿ ಮತ್ತು ಗುರುಗಳು ಇಬ್ಬರು, ಶನಿ ಗುರು 2 ಬಲನೂ ಇರುತ್ತೆ. ಸುಸಂಪೂರ್ಣ ಬಲ ಇರೋದ್ರಿಂದ ಖಂಡಿತವಾಗ್ಲೂ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಅನುಕೂಲವಾಗ್ತಕ್ಕಂಥ ಎಲ್ಲ ಯೋಗಗಳು 2025 ಮೇ ತಿಂಗಳಲ್ಲಿ ಯೋಗ ಇದೆ. ಆದರೆ ಇವಾಗ 2024 ಇನ್ನೂ 1 ವರ್ಷ ಕಾಯಬೇಕಾಗ್ತದೆ. ಅಲ್ಲಿವರೆಗೂ ಸ್ವಲ್ಪ, ಆದರೆ ಆ ಸಂಪೂರ್ಣ ಫಲ ಇವರು ಅನುಭವಿಸಲೇಬೇಕು ಅನ್ನೋದಾದರೆ ರಾಹುಗೆ ಸಂಬಂಧಪಟ್ಟಿದ್ದು, ಮಾಂದಿಗೆ ಸಂಬಂಧಪಟ್ಟಿದ್ದು ಮತ್ತು ಕೇತುಗೆ ಸಂಬಂಧಪಟ್ಟಿದ್ದು. ಯಾಕೆಂದರೆ ಈ ವ್ಯಕ್ತಿಗೆ ಪಂಚಮದಲ್ಲಿ ರಾಹು ಇರೋದ್ರಿಂದ ಜಾತಕದಲ್ಲಿ ಕೆಲವೊಂದಷ್ಟು ಹಿತಶತ್ರುಗಳಾಗ್ತಾರೆ. ಕುಜನಿಗೆ ಶತ್ರು ರಾಹು ಆಗಿರೋದ್ರಿಂದ, ಪಕ್ಕದಲ್ಲೇ ಇರೋದ್ರಿಂದ ಇವರಿಗೆ ಇದು ಬಂದು ಸಿಂಹ ರಾಶಿ ಬಂದು ರಾಜಕೀಯ ವಲಯಕ್ಕೆ ಸಂಬಂಧಪಟ್ಟಿದ್ದ ಮನೆ. ಈ ಮನೆಯಲ್ಲೇ ರಾಹು ಇರೋದ್ರಿಂದ ರಾಜಕೀಯದಲ್ಲಿ ತುಂಬ ಶತ್ರುಗಳಾಗ್ತಾರೆ, ಹಿತಶತ್ರುಗಳಿರ್ತಾರೆ. ಮತ್ತು ಪಂಚಮದಲ್ಲಿ ರಾಹು ಇದ್ದರೆ ಕೇಸ್ ಆಗ್ತಕ್ಕಂಥದ್ದು, ಲಿಟಿಗೇಷನ್ ಆಗ್ತಕ್ಕಂಥದ್ದು, ಆಮೇಲೆ ಪೊಲೀಸ್ ವಿಚಾರದಲ್ಲಿ ದಾಖಲೆಗಳಾಗ್ತಕ್ಕಂಥದ್ದು, ಪೊಲೀಸ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥದ್ದು, ಎಲ್ಲ ರೀತಿಯಗಳ ಒಂದು ರಾಹು ಆ ದೋಷ ಉಂಟಾಗ್ತದೆ. ಹಂಗಾಗಿ ಮತ್ತು ಶನಿ ಮತ್ತು ರಾಹು 2 ಶತ್ರುಗಳಾಗಿರೋದ್ರಿಂದ ಪಕ್ಕದಲ್ಲೇ ರಾಹು ಇದ್ಕೊಂಡು ಶನಿ ಸಹ ಕುಜನ್ ನೋಡ್ತಾ ಇರೋದ್ರಿಂದ, ಅದೇ ಗುರು ದೃಷ್ಟಿ ಇದೆ ಕುಜನ್ ಮೇಲೆ, ಎಲ್ಲ ರೀತಿಯ ಭಾಗ್ಯಸ್ಥಾನಾಧಿಪತಿಯ ದೃಷ್ಟಿ ಕುಜನ್ ಮೇಲೆ ಇರೋದ್ರಿಂದ ಏನೇ ಜೀವನದಲ್ಲಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ರು ಇವರಿಗೆ ನೀಚಭಂಗ ರಾಜಯೋಗ ಉಂಟಾಗಿರೋದ್ರಿಂದ, ಗುರು ದೃಷ್ಟಿ ಬೇರೆ ಇರೋದ್ರಿಂದ ಖಂಡಿತವಾಗ್ಲೂ, ಮತ್ತು ಭಾಗ್ಯಸ್ಥಾನ ಕುಜನಿಗೆ 9ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಖಂಡಿತವಾಗ್ಲೂ ಅದನ್ನೆಲ್ಲ ಜಯಿಸ್ಕೊಂಡು ಆ ಭಗವಂತನ ಅದೃಷ್ಟದಿಂದ ಜೀವನದಲ್ಲಿ ಮತ್ತೆ ಇವರು ಅಧಿಕಾರ ಪ್ರಾಪ್ತಿ ಮಾಡ್ಕೊಳ್ಳೋದು, ಜೀವನದಲ್ಲಿ ಸಾಧನೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲ ಯೋಗಗಳು ಸಂಪೂರ್ಣವಾಗಿದೆ. ಆದರೆ ಆ ದೋಷ ಅಂತ ಇವ್ರು ಬಿಡೋದಿಲ್ಲ. ಪಂಚಮದಲ್ಲಿರ್ತಕ್ಕಂಥ ರಾಹು ದೋಷ, ಕೇತು ಮೇಲೆ ಕುಜನ ಕೆಟ್ಟ ದೃಷ್ಟಿ ಇರತಕ್ಕಂಥದ್ದು, ಸರ್ಪದ್ದು ಯಾವುದೋ ಒಂದು ಪೂರ್ವ ದೋಷ ಇರೋದರಿಂದ ಅದು ಕಾಡಿಸುತ್ತೆ. ಮತ್ತು 9ನೇ ಮನೆಯಲ್ಲಿ ಮಾಂದಿ ಅದರಲ್ಲಿ ಪ್ರೇತ ಆಗ್ತದೆ. ಶನಿಯ ಮಗ ಯಾವುದೋ ಒಂದು ಪ್ರೇತ ಬಾಧೆ ಇಲ್ಲಿ ತಂದೆಗೆ ಸ್ವಲ್ಪ ಮಾರಕ ಆಗ್ತದೆ, ಅದೃಷ್ಟಕ್ಕೆ ಆಗಾಗ ಸ್ವಲ್ಪ ಏಟಾಗ್ತದೆ. ಹಂಗಾಗಿ ಮಾಂದಿಗೆ ಸಂಬಂಧಪಟ್ಟಿದ್ದು, ರಾಹು ಕೇತುಗೆ ಸಂಬಂಧಪಟ್ಟಿದ್ದು ಒಂದಷ್ಟು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಸಂಪೂರ್ಣವಾದಂಥ ಒಂದು ಅನುಗ್ರಹ ಪಡ್ಕೋಬೋದು. ಅದು ಬಿಟ್ಟರೆ ಅತ್ಯಂತ ಶ್ರೇಷ್ಠವಾದ ಜಾತಕ ಇದು. ಯಾಕೆಂದರೆ ಇಲ್ಲಿ ನೀಚಭಂಗ 2 ಗ್ರಹಗಳಿಗೆ, ಗುರು ಮತ್ತು ಕುಜನಿಗೆ ನೀಚಭಂಗ ರಾಜಯೋಗ ಉಂಟಾಗಿದೆ. ಹಂಗಾಗಿ ಬುಧ ವರ್ಗೋತ್ತಮ ಆಗಿದ್ದಾನೆ. ಮತ್ತು ನೋಡಿ, ನವಾಂಶ ಕುಂಡಲಿಯಲ್ಲಿ ಕನ್ಯಾ ಲಗ್ನಾಧಿಪತಿ ಹೋಗಿ ಗುರು ಜೊತೆ, ಅಂದರೆ 4 ಮತ್ತು 7ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಗುರು ಜೊತೆ ಭಾಗ್ಯಸ್ಥಾನ 9ನೇ ಮನೆ ಇರೋದು ಅತ್ಯಂತ ಹೆಚ್ಚು ಫಲ ಕೊಡುತ್ತೆ. ಇಲ್ಲಿ ರವಿ ಚಂದ್ರ ಅತ್ಯಂತ ರಾಜಯೋಗ ಕೊಡ್ತಾರೆ. ಬುಧನು ಸಹ ಇರೋದ್ರಿಂದ ಬುಧಾದಿತ್ಯ ಯೋಗ ಉಂಟಾಗ್ತದೆ. ಖಂಡಿತವಾಗ್ಲೂ ಅಧಿಕಾರ ಪ್ರಾಪ್ತಿ ಆಗಲೇಬೇಕು. 2025 ಮೇ ತಿಂಗಳಲ್ಲಿ ಖಂಡಿತವಾಗ್ಲೂ ಇವರು CM ಪಟ್ಟಕ್ಕೆ ಇವ್ರದೇ ಸರ್ಕಾರ ಇದ್ದರೆ, ನನಗೆ ಗೊತ್ತಿಲ್ಲ ಯಾವ ಸರ್ಕಾರ ಇರುತ್ತೋ ಏನೋ ಇರುತ್ತೋ, ಒಟ್ಟಲ್ಲಿ ಇವ್ರದೇ ಸರ್ಕಾರ ಇರುತ್ತೆ ಆ ಟೈಮಲ್ಲೂ ಸಹ ಇವರು ಇದ್ದಾಗ ಖಂಡಿತವಾಗ್ಲೂ ಆ ಒಂದು ಟೈಮಲ್ಲಿ ಅದಕ್ಕೆ ನೀವು ಆ ಒಂದು ಸಂಪೂರ್ಣ ಫಲ ಬೇಕು ಅನ್ನೋದಾದರೆ ಆ ಟೈಮಲ್ಲಿ ಒತ್ತಾಯ ಇಟ್ಟಾಗ ಅವ್ರು ಖಂಡಿತವಾಗ್ಲೂ ಇವ್ರ ಕಡೆ ಆ ಒಂದು ಒಲವಾಗ್ತಕ್ಕಂಥದ್ದು, ಅನುಗ್ರಹ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಲ್ಲಿರೂ ಸ್ವಲ್ಪ ಕಷ್ಟ ಇದೆ. ಆದರೆ ಅದು ಸಂಪೂರ್ಣ ಫಲ ಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ರಾಹು ಕೇತು ಮತ್ತು ಮಾಂದ್ಯಗಳ ಒಂದು ವಿಶೇಷವಾದ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಜೀವನದಲ್ಲಿ ಯಶಸ್ಸು, ಕೀರ್ತಿ, ಅಧಿಕಾರ ಪ್ರಾಪ್ತಿ ಮಾಡ್ಕೋಬೋದು. ಇನ್ನು ಧನಯೋಗ
ಭೂಮಿ ಯೋಗ, ಅಧಿಕಾರ ಪ್ರಾಪ್ತಿ, 10ನೇ ಮನೆಯ ಶುಭ ಫಲಗಳು, ಅತ್ಯಂತ ರಾಜಯೋಗ ಇದೆ. ಶುಕ್ರ ಉಚ್ಚ ಸ್ಥಾನ ಆಗಿದ್ದಾನೆ. ಇಲ್ಲಿ ಶುಕ್ರ ಉಚ್ಚನಾಗಿ ಎಲ್ಲ ರೀತಿಯ ಭೋಗ ಜೀವನ ಕೊಡ್ತಾನೆ, ಎಲ್ಲ ರೀತಿಯ. ಮತ್ತು 11ನೇ ಮನೆಯಲ್ಲಿ ಕೇತು ಇರೋದು ಅತ್ಯಂತ ಶ್ರೇಷ್ಠವಾದ ಯೋಗ. ವಿಶೇಷವಾಗಿ ಆಕಸ್ಮಿಕ ಧನಲಾಭ ಆಗಿಬಿಡುತ್ತೆ. ಮತ್ತು 11ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶನಿ, ಲಾಭಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶನಿ 10ನೇ ಮನೆಯಲ್ಲಿ ಬಂದು ಗುರುವಿನ ಜೊತೆ, ಭಾಗ್ಯಸ್ಥಾನಾಧಿಪತಿ ಜೊತೆ ಇರೋದು ಇದು ಸರ್ವಶ್ರೇಷ್ಠವಾದಿದ್ದು. 9ನೇ ಮನೆ ಅಧಿಪತಿ ಗುರುವಿನ ಜೊತೆ ಶನಿ ಬಂದಾಗ ವಿಶೇಷವಾದ ಒಂದು ಲಾಭ. ಯಾವ ರೀತಿ ಅಂದರೆ ಎಕ್ಸ್ಪೆಕ್ಟೇ ಮಾಡೋಕ್ಕಲ್ಲ ಆ ರೀತಿ ಒಂದು ಹೆಚ್ಚು ಅಧಿಕಾರದಿಂದ ಹಿಡಿದು ಒಂದು ಕಮರ್ಷಿಯಲ್ ಆಗಿ ಬಿಸ್ನೆಸ್ ಮಾಡ್ತಕ್ಕಂಥ ಲಾಭದಿಂದ ಹಿಡಿದು ಭೂಮಿ ಯೋಗ, ಒಡೆತನ, ಅಧಿಕಾರ ಪ್ರಾಪ್ತಿ ಎಲ್ಲ ರೀತಿಯ ಫಲ ಈ 10ನೇ ಮನೆಯಿಂದ ಸಿಗುತ್ತೆ. ಮತ್ತು ಲಗ್ನಾಧಿಪತಿನ ನೋಡ್ತಾ ಇದ್ದಾರೆ 10ನೇ ಮನೆ ಇರತಕ್ಕಂಥ ಗ್ರಹಗಳು. ಲಗ್ನಾಧಿಪತಿಗೂ ಸಹ ಇದು ಅತ್ಯಂತ ಫಲ ಕೊಡುತ್ತೆ. ಹಂಗಾಗಿ ಆಗಾಗ ಇವರಿಗೆ ಕುಜ ಲಗ್ನಾಧಿಪತಿಯಾಗಿ ಕುಜ ನೀಚ ಆಗಿರೋದ್ರಿಂದ ಒಂದು ಸ್ವಲ್ಪ ಸುಸ್ತಾಗ್ತಕ್ಕಂಥದ್ದು ಅಥವಾ BP ಸ್ವಲ್ಪ ಪ್ರೆಷರ್ ಆಗ್ತಕ್ಕಂಥದ್ದು, ಈ ಥರ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ನಂತರ ಪಂಚಮದಲ್ಲಿ ರಾಹು ಇರೋದ್ರಿಂದ ಹೊಟ್ಟೆಯಲ್ಲಿ ಆಗಾಗ ಪೇನ್ ಆಗ್ತಕ್ಕಂಥದ್ದು, ಹೊಟ್ಟೆ ಇನ್ಫೆಕ್ಷನ್ ಆಗ್ತಕ್ಕಂಥ ಸಮಸ್ಯೆ ಸಹ ಇರುತ್ತೆ. ಆದರೆ ರಾಹು ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಇಲ್ಲದ ಕಾರಣ ಯಾವುದೇ ರೀತಿಯ ಒಂದು ತೀವ್ರವಾದಂಥ ಸಿಸರಿನ್ನು ಅದು ಇದು ಆಗ್ತಕ್ಕಂಥ ಚಾನ್ಸಸ್ ಇರೋದಿಲ್ಲ, ಅಷ್ಟೊಂದು ಕೆಳಮಟ್ಟಕ್ಕೆ ಹೋಗೋದಿಲ್ಲ. ಬಟ್ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ. ಮತ್ತು ಕೇತು ಮೇಲೆ ಕುಜನ ಕೆಟ್ಟ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಕಾಲುಗಳಿಗೆ, ಪಾದಗಳಿಗೆ ವಯಸ್ಸಾಗ್ತಾ ಅದರ ಕೇತು ದಶೆಯಲ್ಲಿ, ಕೇತು ಭುಕ್ತಿಯಲ್ಲಿ ಪಾದಗಳ ಪೇಯ್ನ್ ಆಗ್ತಕ್ಕಂಥದ್ದು, ಪಾದಗಳಲ್ಲಿ ಸ್ವಲ್ಪ ಊತ ಬರ್ತಕ್ಕಂಥ, ವಾತ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದ್ರ ಕಡೆ, ಆರೋಗ್ಯದ ಕಡೆ ಸಹ ಇವು ಸ್ವಲ್ಪ ಗಮನ ಕೊಡಬೇಕಾಗ್ತದೆ. ಅದು ಬಿಟ್ಟರೆ ಮಕ್ಕಳ ಜೀವನದಲ್ಲಿ ತುಂಬ ಉನ್ನತ ಮಟ್ಟಕ್ಕೆ ಬರ್ತಾರೆ. ಯಾಕೆಂದರೆ ಪಂಚಮಾಧಿಪತಿ ರವಿ ಬುಧಾದಿತ್ಯ ಯೋಗದಲ್ಲಿದ್ದಾನೆ. ಚಂದ್ರ ಜೊತೆಯಲ್ಲಿರೋ ಉತ್ತಮ ರಾಜಯೋಗ ಕೊಡ್ತಕ್ಕಂಥ ಚಂದ್ರ, ಉಚ್ಚ ಚಂದ್ರನ ಜೊತೆ ಇರೋದ್ರಿಂದ ಮಕ್ಕಳ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆದು ಜೀವನದಲ್ಲಿ ಸಾಧನೆ ಮಾಡ್ತಕ್ಕಂಥ ಎಲ್ಲ ಯೋಗಗಳು ಇವರ ಜಾತಕದಲ್ಲಿದೆ. ಮತ್ತು ನಕ್ಷತ್ರ, ಇವು ಹುಟ್ಟಿರೋದೇ ಕೃತಿಕ ನಕ್ಷತ್ರ. ಆ ನಕ್ಷತ್ರಾಧಿಪತಿ ರವಿ ಅದು 2ನೇ ಮನೆಯಲ್ಲಿ ಧನಭಾವದಲ್ಲಿ ಸಂಪೂರ್ಣವಾಗಿ ರಾಜಯೋಗ ಕೊಡ್ತಕ್ಕಂಥ ಚಂದ್ರನ ಜೊತೆ ಇರೋದ್ರಿಂದ ಅತ್ಯಂತ ಶ್ರೇಷ್ಠ ಜೀವನ ಇವರು ಮುಂದೆ ಜೀವನದಲ್ಲಿ ನೋಡ್ಬೋದು. ಆದರೆ ಇವರಿಗೆ ಹುಷಾರಾಗಿರ್ಬೇಕಾಗ್ತಕ್ಕಂಥದ್ದು ಇಲ್ಲಿ ಪಂಚಮ ರಾಹು ದೋಷ, 11ನೇ ಮನೆಯಲ್ಲಿ ಕೇತು ದೋಷ ಇಲ್ಲ, ಆದರೆ ಕೇತು ಮೇಲೆ ಕುಜನ ದೃಷ್ಟಿ ದೋಷ ಆಗಿದೆ. ಮತ್ತು 9ನೇ ಮನೆ ಮಾಂದಿ ದೋಷ. ಇವೆರಡು ತುಂಬ ಸ್ವಲ್ಪ ಇವ್ರನ್ನ ಜೀವನದಲ್ಲಿ ಡಿಪ್ರೆಷನ್ಗೆ, ಮಾನಸಿಕ ಹಿಂಸೆ, ಒತ್ತಡ, ಹಿತಶತ್ರುಗಳು, ಇವರು ಇರ್ತಕ್ಕಂಥ ಜಾಗದಲ್ಲಿ ಹಿತಶತ್ರುಗಳಿದ್ದಾರೆ ಅವರಿಗೆ. ಯಾಕಂದರೆ 2ನೇ ಪಕ್ಕದಲ್ಲೇ ರಾಹು ಇರೋದ್ರಿಂದ ಇದು ಬಂದು ಸಿಂಹ ರಾಶಿ, ಬಂದು ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದ ವಲಯ. ಇಲ್ಲೇ ಹಿತಶತ್ರುಗಳಿರೋದ್ರಿಂದ ತಮ್ಮ ಸೀಕ್ರೆಟ್ಸ್ನೆಲ್ಲ ಗುಟ್ಟಾಗಿ ಇಟ್ಕೋಬೇಕಾಗ್ತದೆ. ಯಾಕಂದರೆ ಶನಿ ನೋಡ್ತಾ ಇರೋದ್ರಿಂದ, ಪಕ್ಕದಲ್ಲೇ ರಾಹು ಇರೋದ್ರಿಂದ ಕೆಲವೊಂದು ವಿಚಾರಗಳನ್ನ ಇದು ತುಂಬ ಆಪ್ತರಿಗೂ ಹೇಳೋಷ್ಟು ಮಟ್ಟಿಗೆ ಇಟ್ಕೋಬಾರ್ದು. ಅದೊಂದು ಬಹಳ ಹುಷಾರಾಗಿರ್ಬೇಕಾಗ್ತದೆ. ಅದು ಬಿಟ್ಟರೆ ಕುಜನಿಗೆ 9ನೇ ಮನೆ ಶುಕ್ರ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ 9ನೇ ಮನೆ ಅಧಿಪತಿ ಗುರು, ಇಲ್ಲಿ ಆ ಒಂದು ಮನೆ ಅಧಿಪತಿ ಗುರು ಇವ್ರು ನೋಡ್ತಾ ಇರೋದ್ರಿಂದ ಕುಜನ್ನ ಖಂಡಿತವಾಗ್ಲೂ ಜೀವನದಲ್ಲಿ ದೀರ್ಘ ಆಯುಷ್ಯು, ಆರೋಗ್ಯ, ಸಾಧನೆ, ಸಂಪತ್ತು ಎಲ್ಲ ಸಹ ಇವರಿಗೆ ಬರೋ ಚಾನ್ಸಸ್ ಇದೆ. ಮುಂದೆ ಅಧಿಕಾರ ವಿಚಾರಕ್ಕೆ ಬರೋದಾದರೆ 2025 ಮೇ ತಿಂಗಳಲ್ಲಿ ಸ್ವಲ್ಪ ಅದೃಷ್ಟ ಬರುತ್ತೆ. ಯಾಕೆಂದರೆ 2025 ಮೇ ಅಲ್ಲಿ ಶನಿ 11ಕ್ಕೆ ಬರ್ತಾನೆ. ಅಟ್ ಪ್ರೆಸೆಂಟ್ ಶನಿ ಗೋಚಾರ ಬರದಲ್ಲಿ ಕುಂಭರಾಶಿಯಲ್ಲಿದ್ದಾನೆ. ನಂತರ 11ಕ್ಕೆ ಬರ್ತಾನೆ, ಮೀನರಾಶಿಗೆ ಬರ್ತಾನೆ. ಗುರು ಈಗ 24ಕ್ಕೆ ವೃಷಭ ರಾಶಿಯಲ್ಲಿ ಇರ್ತಾನೆ 1 ವರ್ಷ. ನಂತರ 25 ಮೇಗೆ ಮಿಥುನಾಗಿ ಬರ್ತಾನೆ. ಆಗ ವೃಷಭ ರಾಶಿವರೆಗೆ ಗುರು 2ನೇ ಭಾವದಲ್ಲೇ ಬಂದಂಗಾಯಿತು, ಶನಿ 11ಕ್ಕೆ ಬಂದಂಗಾಯಿತು. ಅತ್ಯಂತ ಹೆಚ್ಚು ಫಲ ಕೊಡ್ತಾನೆ ಖಂಡಿತವಾಗ್ಲೂ. ನೋಡಿ, 2025 ಡಿಸೆಂಬರ್ವರೆಗೂ ಸೂರ್ಯ ಭುಕ್ತಿ ಇದೆ ಶನಿ ದಶೆಯಲ್ಲಿ. ಮತ್ತು ಶನಿ ದಶೆಯಲ್ಲಿ ಚಂದ್ರ ಭುಕ್ತಿ ಬಂದು 2025 ಡಿಸೆಂಬರಿಂದ 2027 ಜುಲೈವರೆಗೂ ಇದೆ. ಆ ಚಂದ್ರ ಭುಕ್ತಿಯಲ್ಲೂ ಸಹ ಇವರಿಗೆ ಶನಿ ದಶೆಯಲ್ಲಿ ಚಂದ್ರ ಭುಕ್ತಿನೂ ಸಹ ಅತ್ಯಂತ ರಾಜಯೋಗ ಕೊಡುತ್ತೆ. ಯಾಕೆಂದರೆ ಚಂದ್ರ 4ನೇ ಮನೆ ಅಧಿಪತಿಯಾಗಿ ಧನಸ್ಥಾನದಲ್ಲಿರೋದು ಸಹ ಇವರಿಗೆ ಜೀವನದಲ್ಲಿ ಖಂಡಿತ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಇದು ಸಹ ತಮ್ಮ ಅಧಿಕಾರಕ್ಕೆ ಜೀವನದಲ್ಲಿ ಆ ಒಂದು ಭೋಗ ಜೀವನನ ಅಥವಾ ಅಧಿಕಾರ ಜೀವನನ ಸಂಪೂರ್ಣವಾಗಿ ಅನುಭವಿಸೋಕ್ಕೆ ಒಂದು ಚಾನ್ಸ್ ಕೊಡುತ್ತೆ. ಖಂಡಿತವಾಗ್ಲೂ ಚಂದ್ರ ಭುಕ್ತಿಯಲ್ಲಿ ರಾಜಯೋಗನ ಅನುಭವಿಸಲೇಬೇಕು ಇವರು, ಅದು ಕೊಟ್ಟೇ ಕೊಡುತ್ತೆ. ಆದರೆ ಭಾಳ ವಿಷಯವಾಗಿರಬೇಕಾಗಿರೋದು ಶನಿ ದಶೆಯಲ್ಲಿ ಕುಜನ ಭುಕ್ತಿ ಇಲ್ಲಿ ಜುಲೈ 20ರಿಂದ 2027 ಜುಲೈಯಿಂದ ಶನಿ ದಶೆಯಲ್ಲಿ ಕುಜ ಭುಕ್ತಿ 2027 ಜುಲೈಯಿಂದ 2028 ಆಗಸ್ಟ್ವರೆಗೂ 2028 ಆಗಸ್ಟ್ವರೆಗೂ ಖಂಡಿತವಾಗ್ಲೂ ಕುಜ ಭುಕ್ತಿ ಬರುತ್ತೆ. ಶನಿ ದಶೆಯಲ್ಲಿ ಕುಜ ಭುಕ್ತಿ ಬರುತ್ತೆ. ಆಗ ಕುಜ ಭುಕ್ತಿ ಬಂದಾಗ ಏನಾಗ್ತದೆ, ಒಂದಷ್ಟು ಶನಿ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಅಧಿಕಾರದಲ್ಲಿ ಸ್ವಲ್ಪ ಹಿತಶತ್ರುಗಳು ಇವ್ರ ಬಗ್ಗೆ ಸ್ವಲ್ಪ ಒಂದು ಸಮಾಜದಲ್ಲಿ ಇವ್ರನ್ನ ಇದು ಮಾಡಬೇಕು ಅಂತ ಒಂದು ಸಣ್ಣ ಪುಟ್ಟ ಕಿರಿಕಿರಿಗಳಾಗ್ತೋ ಚಾನ್ಸಸ್ ಇರುತ್ತೆ. ಆದಷ್ಟು ಏನು, ಆದರೆ ಗುರು ಜೊತೆಲಿರೋದ್ರಿಂದ ಯಾವುದೇ ಕಾರಣಕ್ಕೂ ಇವ್ರನ್ನ ಡೌನ್ ಆಗೋದಕ್ಕೆ ಬಿಡೋದಿಲ್ಲ, ಕಾಪಾಡ್ತಾರೆ. ಅದರ ನಿಂದನೆಗಳು, ಒಂದಷ್ಟು ಟೆನ್ಷನ್ನು, ಒತ್ತಡ, ಪ್ರೆಷರು, ತಲೆನೋವು ಆಗ್ತಕ್ಕಂಥ ಯೋಗ ಖಂಡಿತ ಕುಜ ಭುಕ್ತಿಯಲ್ಲಿರುತ್ತೆ. ಅದನ್ನು 27 ಜುಲೈಯಿಂದ 28
ಆಗಸ್ಟ್ವರೆಗೂ ಆಲ್ಮೋಸ್ಟ್ 1 ವರ್ಷ ಇರುತ್ತೆ. ನಂತರ ಶನಿ ದಶೆಯಲ್ಲಿ ರಾಹು ಭುಕ್ತಿ 28/8 2028 ಆಗಸ್ಟ್ನಿಂದ 31 ಜುಲೈವರೆಗೂ, ಏನು 28, 29, 30, 31 3 ವರ್ಷ, ಆಲ್ಮೋಸ್ಟ್ 2.25 ವರ್ಷ ರಾಹು ಭುಕ್ತಿ ಇರುತ್ತೆ. ಶನಿ ದಶೆಯಲ್ಲಿ ರಾಹು ಭುಕ್ತಿ ಬಹಳ ಹುಷಾರಾಗಿರಬೇಕು. ಇಲ್ಲಿ ಇವರಿಗೆ ಮತ್ತೆ ತನಿಖೆಗಳು ಅಥವಾ ಒಂದು ಪೊಲೀಸ್ ಕೇಸು ಮತ್ತೊಂದು ಏನಾದರೂ ಬರೋ ಚಾನ್ಸಸ್ ಖಂಡಿತ ಇರುತ್ತೆ. ಅದ್ರ ಬಗ್ಗೆ ಬಹಳ ಹುಷಾರಾಗಿರಬೇಕಾಗ್ತದೆ ಇವರು. ಯಾಕೆಂದರೆ ಪಕ್ಕದಲ್ಲೇ ಇದ್ದಾನೆ ರಾಹು, ಪಂಚಮದಲ್ಲಿ ರಾಹು ದೋಷ, ಪಂಚಮಕ್ಕೆ ರಾಹು ಸ್ವಲ್ಪ ದೋಷ ಆಗ್ತದೆ, ಪಿತೃದೋಷ ಆಗ್ತದೆ. ಹಾಗಾಗಿ ಪಂಚಮಾಧಿಪತಿ ಸ್ಟ್ರಾಂಗ್ ಆಗಿದ್ದಾನೆ. ಆ ಲಗ್ನಾಧಿಪತಿನ ಗುರು ನೋಡ್ತಾ ಇದ್ದಾನೆ. ಆ ಲಗ್ನಾಧಿಪತಿಗೆ 9ನೇ ಮನೇಲಿ ಶುಕ್ರ ಇದ್ದಾನೆ. ಇಷ್ಟೆಲ್ಲ ಯೋಗಗಳಿರೋದ್ರಿಂದ ಖಂಡಿತವಾಗ್ಲೂ ಆ ಒಂದು ಪಂಚಮ ರಾಹು ದೋಷನ ಗೆದ್ಕೋತಾರೆ, ಸಾಧನೆ ಮಾಡ್ತಾರೆ. ಆ ಟೈಮಿಗೆ ಅದು ಅನುಕೂಲ ಆಗಬೇಕಂದ್ರೆ ಈ ಟೈಮ್ಗೆ ಇವರು ಇವಾಗ ಪ್ರೆಸೆಂಟ್ಗೆ ಅವರು ರಾಹುಗೆ ಸಂಬಂಧಪಟ್ಟಿದ್ದು, ಕೇತುಗೆ ಸಂಬಂಧಪಟ್ಟಿದ್ದು, ಮಾಂದಿಗೆ ಸಂಬಂಧಪಟ್ಟಿದ್ದಷ್ಟು ಪರಿಹಾರಗಳು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಜೀವನದಲ್ಲಿ ಆ ಟೈಮಲ್ಲಿ ಆ ಒಂದು ಕಷ್ಟದಿಂದ ಸಂಕಷ್ಟದಿಂದ ಪಾರಾಗ್ತಕ್ಕಂಥ ಎಲ್ಲ ಸಂಪೂರ್ಣ ಯೋಗ ಖಂಡಿತವಾಗ್ಲೂ ಇದೆ. ಇದಿಷ್ಟು ಒಂದು ಡಿ ಕೆ ಶಿವಕುಮಾರ್ ಸಾಹೇಬ್ರ ಜಾತಕ ವಿಮರ್ಶೆ. ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ, ಒಳ್ಳೆಯದಾಗಲಿ.